ನಾವು ಹೋದ ಸರ್ತಿ ಸ್ಟಡಿ ಸರ್ಕಲ್ನಲ್ಲಿ ಈ ಪ್ರಜಾಪತಿಯಿಂದ ಮನು ಶತರೂಪೆಯ ಸೃಷ್ಟಿ ಆದಮೇಲೆ ಏನು ಆಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಅದನ್ನು ನೋಡಿದ್ದಾಗಿದೆ. ಇನ್ನು ದೇವತೆಗಳ ಸೃಷ್ಟಿಯನ್ನು ನೋಡಬೇಕಾಗಿದೆ. ಅಂದರೆ 111ನೇ ಭಾಷೆಭಾಗದಲ್ಲಿ ತೋರಿಸ್ಕೊಟ್ಟಿದ್ದಾರೆ ದೇವತೆಗಳ ಮತ್ತು ವರ್ಣಗಳ ಸೃಷ್ಟಿ ಅಂತ. ಮೊದಲಿಗೆ ಅಗ್ನಿಯ ಸೃಷ್ಟಿ ಆಯಿತು ಅಂತ ಹೇಗೆ ಹೇಳಿದೆ? ಅಗ್ನಿಯ ಸೃಷ್ಟಿ ಹೇಗಾಯಿತು ಅಂತ ಹೇಳಿದೆ? ಪ್ರಜಾಪತಿಯಿಂದ ಅಗ್ನಿ ಬ್ರಾಹ್ಮಣರ ಸೃಷ್ಟಿ ಹೇಗಾಯಿತು? ಎಲ್ಲ ಉಪಾಸನೆಗೆ ಸಂಬಂಧಪಟ್ಟಿದೆ. ಮುಖದ ದೇವತೆಗಳ ಸೃಷ್ಟಿ ಮಾಡಿದ್ರು, ಅವರ ಮುಖದ ಭಾಗದಿಂದ ಬ್ರಾಹ್ಮಣರ ಸೃಷ್ಟಿ ಆದ್ರು. ಅದೇ ಮುಖದಿಂದ ಬ್ರಾಹ್ಮಣ ಸೃಷ್ಟಿ ಆಯ್ತು ಅಂತ ಹೇಗೆ ಅಂತ ಹೇಳಿದೆ ಅಲ್ಲಿ? ಕೈ ಮತ್ತೆ ನಾಲ್ಗೆ ಕೈಯಿಂದ ನಾಲ್ಗೆ ಉಜ್ಜಿದಾಗ ಅದ್ರಲ್ಲಿ ಅಗ್ನಿ ಉತ್ಪತ್ತಿ ಆಯ್ತು ಅಂತ. ಅಂದ್ರೆ ನಮ್ಗೆ ಲೌಕಿಕದಲ್ಲಿ ಸಾಮಾನ್ಯವಾಗಿ ಗೊತ್ತಿರೋದೇನು, ಉಜ್ಜೋದ್ರಿಂದ ಬರುತ್ತೆ ಅಗ್ನಿ ಅಂತ ಅಲ್ವಾ? ಅದನ್ನೇ ಅನುವಾದ ಮಾಡಿಕೊಂಡು ಉಪಾಸನೆಯನ್ನು ಹೇಳ್ಬೇಕಾದ್ರೆ ಅದು ಉಜ್ಜಿದವಾಗ ಬಂತು, ಅಗ್ನಿಯ ಉತ್ಪತ್ತಿ ಆಯ್ತು ಅಂತ ಹೇಳಿ. ಮತ್ತೆ ಅದಕ್ಕೆ ಆ ಕಾರಣಕ್ಕಾಗಿ ಅಲ್ಲೂ ರೋಮಗಳು ಇಲ್ಲ ಅಲ್ಲಿ ಅಂತ. ಅಂದ್ರೆ ಮುಖವೇ ಯೋನಿ, ಆ ಅಗ್ನಿಯು ಬರುವುದಕ್ಕೆ ಮುಖ್ಯ ಯೋನಿ, ಅದರಿಂದ ಅಗ್ನಿ ಬಂತು. ಅದ್ರ ಜೊತೆಗೆ ಬ್ರಾಹ್ಮಣ ವರ್ಣವು ಕೂಡ ಬಂತು ಅಂತ ಹೇಳಿದೆ, ಅಗ್ನಿಯ ಸೃಷ್ಟಿಯನ್ನು ಹೇಳ್ತು ಅಂತ. ಅದೇ ರೀತಿ ಬೇರೆ ಬೇರೆ ದೇವತೆಗಳ ಸೃಷ್ಟಿಯನ್ನೆಲ್ಲ ಹೇಳ್ತು, ವರ್ಣಗಳ ಸೃಷ್ಟಿಯನ್ನೆಲ್ಲ ಹೇಳಿದ್ದಾಯ್ತು ಅಂತ. ಇನ್ನು ಆಚಾರ್ಯರು ಮುಂದಿನ ವಿಚಾರ ಹೇಳಬೇಕಾಗಿದೆ. ಅದಕ್ಕೆ ಮುಂಚೆ ಒಂದು ಸಣ್ಣ ಚರ್ಚೆ ತಗೊಂತಾರೆ. ಏನಿಲ್ಲ, ಹಿರಣ್ಯಗರ್ಭನೋ ಸಂಸಾರಿನ ಅಥವಾ ಪರಮಾತ್ಮನೋ ಅಂತ ಏನ್ ಹೇಳ್ತಾರಲ್ಲಿ? ಹಿರಣ್ಯಗರ್ಭನೋ ಮೊದಲು ಸಂಸಾರಿನೋ ಪರಮಾತ್ಮನೋ? ಸಂಸಾರಿ. ಯಾಕೆ ಸಂಸಾರಿ? ಉಪಾಧಿ ಇದ್ರೆ ಸಂಸಾರಿ, ಉಪಾಧಿ ಇಲ್ಲ ಅಂದ್ರೆ ಪರಮಾತ್ಮ. ಕರೆಕ್ಟ್ ಆಗಿ ನೋಡಿ, ಆಚಾರ್ಯ ಚರ್ಚೆ ತಗೊಂಡ್ರದ್ದು ಒಳ್ಳೇದಾಯ್ತು. ಕಾರಣ ಏನು ಅಂತಂದ್ರೆ ಇಲ್ಲಿ ಹಿಂದಿನ ಚರ್ಚೆ ಎಲ್ಲ ನೋಡ್ತಾ ಬಂದಿದ್ರೆ ಅವ್ನು ಸಂಸಾರಿ ಅಂತಲೇ ಹೇಳ್ಕೊಂಡು ಬಂದಿದೆ. ಆಮೇಲೆ ಏನಾಗುತ್ತೆ, ಒಂದ್ ಕಡೆಗೆ ಏನಾಗುತ್ತೆ, ಅವನು ತನ್ನ ಸ್ವರೂಪ ಕಂಡ್ಕೊಂಡ ಅಂತಲೂ ಬಂದಿದೆಯಲ್ಲ. ಅಂದ್ರೆ ಏನು ಅಂತಂದ್ರೆ ಹಿರಣ್ಯ ಗರ್ಭತ್ವ ಅಥವಾ ಪ್ರಜಾಪತಿತ್ವ ಪ್ರಾಪ್ತವಾದ್ರೆ ಆಗ್ಲೇಬೇಕು, ಸ್ವರೂಪ ಜ್ಞಾನ ಆಗ್ಲೇಬೇಕು. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಚಿತ್ತಶುದ್ಧಿ ಇರುವುದರಿಂದ ಅಂತ. ಆದ್ರೆ ಅವನು ಸಂಸಾರದ ಒಳಗಡೆನೆ ಇದನ್ನೇ ಅಂತ ತೋರ್ಸ್ಕೊಡ್ತಾ ಇದೆ ಅಷ್ಟೇ. ಅದು ಸಾಧ್ಯ ಸಾಧನ ರೂಪವಾಗಿರುವಂಥದ್ದೆಲ್ಲ ಸಂಸಾರದ ಒಳಗಡೆನೆ ಇದೆ ಅಂತ ತೋರ್ಸ್ಕೊಡೋಕೋಶ ಅಂತ ಅಷ್ಟು ಬಂದಿರೋದಷ್ಟೇ. ಉಪಾಧಿ ವಶದಿಂದ, ಅವ್ರು ಹೇಳಿದಾಗೆ ಉಪಾಧಿ ವಶದಿಂದ ಅವನು ಸಂಸಾರಿಯಾಗಿ ತೋರ್ತಾ ಇರ್ತಾನೆ ಅಂತ ಅವನು ಪರಮಾತ್ಮನೇ ಅನ್ನೋದನ್ನ ಹೇಳಿದ್ರು. ಇನ್ನು ಆಮೇಲೆ 114ನೇ ಭಾಷ್ಯದಲ್ಲಿ ಸೋಮದ ಸೃಷ್ಟಿಯನ್ನು ಹೇಳಿದೆ ಅಂತ. ಯಾಕೆಂದ್ರೆ ಅಗ್ನಿಯ ಸೃಷ್ಟಿಯನ್ನು ಹೇಳಿದ್ದಾಯ್ತು, ಅಗ್ನಿ ಸೃಷ್ಟಿಯನ್ನು ಹೇಳಿದ್ಮೇಲೆ ಬೇರೆದೆಲ್ಲಾನು ಸೃಷ್ಟಿಗಳನ್ನ ಹೇಳಿದ್ದಾಯ್ತು. ಅದ್ರ ಜೊತೆಗೆ ಸೋಮದ ಸೃಷ್ಟಿ ಅಂತ ಹೇಳಿದರೆ ಏನು ಸೋಮ ಅಂತಂದ್ರೆ? ಅನ್ನ. ಸೋಮ ಅಂದ್ರೆ ಅನ್ನ. ಅಗ್ನಿ ಅಂದ್ರೆ ಅನ್ನಾದ ಅಂದ್ರೆ ತಿನ್ನೋನು. ಅನ್ನಾದ ಅಂತ. ಏನಕ್ಕೆ ಅಗ್ನಿಗೆ ಅನ್ನಾದ ಅಂತ ಕರೆದಿರೋದು? ಎಲ್ಲದನ್ನು ತಿನ್ನುತ್ತೆ, ಎಲ್ಲವನ್ನೂ ಅನ್ನೋ ಕಾರಣಕ್ಕಾಗಿ ಅನ್ನಾದ ಅಂತ ಕೊಟ್ಟಿದೆ ಅಂತ. ಹಾಗಾದ್ರೆ ಇದ್ಯಾವುದು ಅನ್ನ? ಯಾವ್ದಿಲ್ಲಿ? ಸೋಮ ಅನ್ನ ಅಂತ ಕರೀದಿದೆ. ಯಾವುದು ಏನಂತ ಕೊಟ್ಟಿ, ಯಾವ ಕಾರಣಕ್ಕಾಗ ಅನ್ನ ಅಂತ ಕರೀದೆ ಅದನ್ನ? ದ್ರವವಾಗಿದೆ, ಒದ್ದೆ ಆಗಿರುತ್ತೆ, ಅದರಿಂದ ಅನ್ನ ಅಂತ ಕರೀತಾರೆ. ಯಾವುದು ದ್ರವ ರೂಪದಲ್ಲಿ ಯಾವ್ದಿರುತ್ತೋ ಅದೆಲ್ಲವೂ ಅನ್ನ ಅಂತ. ಆ ಪ್ರಜಾಪತಿಯ ರೇತಸ್ಸಿನಿಂದ ಬಂದಂಥದ್ದು. ಅಂದ್ರೆ ಪ್ರಜಾಪತಿಯಿಂದಲೇ ಇವೆಲ್ಲ ಬಂದಿರುವುದು ಅಂತ ತೋರಿಸ್ಬೇಕಲ್ಲ. ಅಂದ್ರೆ ಸೃಷ್ಟಿಯಾಗುವಂತ ಅನ್ನವೂ ಕೂಡ ಅಷ್ಟೇ, ಅವನ ಒಂದು ಇರುವಿಕೆಗೆ ಅನ್ನ ಅನ್ನೋದಿರ್ಬೇಕಲ್ಲ, ಅವನಿಂದಲೇ ಅದು ಕೂಡ ಬಂದಿತ್ತು ಅಂತ. ಹಾಗಾಗಿ ಒದ್ದೆ ಆಗಿರುವಂಥದ್ದು ಏನೇನಿದೆಯಲ್ಲ ಅದೆಲ್ಲವೂ ಕೂಡ ಅನ್ನ ಅಂತ. ಹೇಗೆ ಇದು ಅಂತಂದ್ರೆ, ಇವಾಗ ಭಕ್ಷಣ ಮಾಡಬೇಕು ಅಂತಂದ್ರೆ ಇವಾಗ ನೋಡಿ, ಒದ್ದೆ ಆಗಿರುವ ಸ್ವಭಾವವನ್ನ ಹೀರ್ಕೊಳ್ಳೋದಲ್ವ ಅಗ್ನಿಯ ಸ್ವಭಾವ, ಅದು ಅನ್ನ ಅದಾಗುತ್ತೆ, ಇದು ಅನ್ನ ಆಗುತ್ತೆ ಅಂತ. ಒದ್ದೆ ಅಂದಿದ ತಕ್ಷಣ ಎಲ್ಲ ಒದ್ದೆ ನೀರ್ ದ್ರವ ಅಂತ ಹೇಳಿದ್ರು ಕೂಡ ಎಲ್ಲ ತಗೊಳ್ಬೇಕು, ಪೃಥ್ವಿಯಿಂದ ಕೂಡಿದಂತ ದ್ರವ ಅಂತ.
ಇವಾಗ ನೋಡಿ, ಯಾವುದೇ ಅಡಿಗೆ ಮಾಡ್ಬೇಕಾದ್ರೂ ನೀರ್ ಮಿಕ್ಸ್ ಮಾಡಿದ್ರೆ ಅಡಿಗೆ ಮಾಡಕ್ಕಾಗತ್ತಾ? ಇಲ್ಲ. ಎಲ್ಲದಕ್ಕೂ ಕೂಡ ಚಪಾತಿ ಮಾಡ್ಬೇಕಾದ್ರೆ, ಅನ್ನ ಮಾಡ್ಬೇಕಾದ್ರೆ, ಏನೇ ಮಾಡ್ಬೇಕಾದ್ರೆ ನೀರ್ ಮಿಕ್ಸ್ ಮಾಡಿದ್ರೆ ಅಡಿಗೆ ಮಾಡ್ಬೇಕಾಗಿರೋದಲ್ವಾ? ಹಾಗನ್ಬಿಟ್ರೆ ದ್ರವ ರೂಪವಾಗಿರುವಂಥದ್ದು ಮಾತ್ರ ತಗೊಳಕ್ಕಾಗೋದಿಲ್ಲ, ಎಲ್ಲವನ್ನೂ ತಗೊಳ್ಬೇಕು. ಒಟ್ಟಿನಲ್ಲಿ ಅನ್ನವಾಗುವಂಥದ್ದು ಅದು ಅಂತ. ಇನ್ನೊಂದು ಅನ್ನಾದ ಅಂತ, ಆಯ್ತಾ? ಇದನ್ನ ಹೇಳಿದೆ, ಅದು ಸೋಮ ಅಂತ. ಮತ್ತೆ ಇದೆಲ್ಲವೂ ಕೂಡ ಅಗ್ನಿ ಸೋಮಗಳಲ್ಲಿ ಅಡಕವಾಗಿದೆ ಅಂತ ತೋರಿಸ್ಕೊಡ್ತಾರೆ. ಅದು ಹೇಗೆ ಅಂತ. ಎಲ್ಲಿ ಲೋಕದಲ್ಲಿ ಕಂಡು ಬರುವುದೆಲ್ಲವೂ ಕೂಡ ಅಗ್ನಿ ಸೋಮ ಅನ್ನೋದು ಹೇಗೆ? ಒಂದ್ರಿಂದ ಒಂದು ಜೀವಿಸ್ಕೊಂಡಿರುತ್ತೆ. ಲೋಕದಲ್ಲಿ ಕಾಣುವಂಥದ್ದೆಲ್ಲವೂ ಕೂಡ ಅನ್ನ ಆಗಿರುತ್ತೆ, ಅನ್ನಾದ ಆಗಿರುತ್ತೆ ಅಂತ. ಇವಾಗ ಪರ್ಯಾಯ ಶಬ್ದಗಳ ಬಗ್ಗೆ ಗಮನ ಕೊಡಿ ನೀವು. ಪರ್ಯಾಯ ಶಬ್ದಗಳು ಅಂದ್ರೆ ಏನು? ಒಂದೇ ಅರ್ಥ ಬರುವಂಥದ್ದು ಅಂತ. ಅಗ್ನಿ ಸೋಮ ಏನ್ ಹೇಳಿ? ಅಗ್ನಿ ಸೋಮಕ್ಕೆ ಅನ್ನ ಅನ್ನದ. ಅನ್ನ ಅನ್ನದ. ಆಮೇಲೆ ಇನ್ನೊಂದು ಹೆಸರು ಪ್ರಶ್ನೋಪನಿಷತ್ತಲ್ಲಿ ಬಂದಿರುವಂತದ್ದು ಪ್ರಾಣ ಮತ್ತೆ ರೈ. ವೆರಿ ಗುಡ್. ಪ್ರಾಣ ಮತ್ತೆ ರೈ. ತುಂಬಾ ಸಂತೋಷ ಆಗುತ್ತೆ, ಚೆನ್ನಾಗಿ ಗ್ರಾಸ್ಪ್ ಮಾಡ್ತಾ ಇದ್ದೀರಾ. ಪ್ರಾಣ ಮತ್ತೆ ರೈ, ಅನ್ನ ಅನ್ನಾದ, ಸೋಮ ಅಗ್ನಿ, ಇದೆಲ್ಲ ಪರ್ಯಾಯ ಶಬ್ದಗಳು ಅಂತ. ಆ ಅನ್ನವು ಯಾವಾಗಲೂ ಅನ್ನವೇ ಆಗಿರ್ಬೇಕು, ಅನ್ನೋದು ಅನ್ನಾದ ಯಾವಾಗಲೂ ಅನ್ನಾದ ಆಗಿರ್ಲೇಬೇಕು ಅನ್ನುವಂತಹ ಒಂದು ಏನಾದ್ರು ಪ್ರತಿಬಂಧಕ ಇದೆಯಾ? ರೂಲ್ಸ್ ಏನಾದ್ರು ಇದೆಯಾ? ಇಲ್ಲ. ಇಲ್ಲ. ಆಗುದು ಹೇಗೆ? ಇವಾಗ ಮನುಷ್ಯರು ಅನ್ನ ತಿಂತಾರೆ, ನಾವು ಎಕ್ಸ್ಪೈರ್ಡ್ ಆದ್ಮೇಲೆ ನಮ್ಮನ್ನ ಏನೋ ತಿನ್ನುತ್ತಲ್ಲ, ಆ ತರ. ನಮ್ಮನ್ನ ಏನೋ ತಿನ್ನುತ್ತೆ. ಎಕ್ಸ್ಪೈರ್ಡ್ ಆಗೋದು ಮಾತ್ರ ಇಲ್ಲಿ, ಈಗಲೇ ಕೂಡನೇ ಪ್ರತಿಯೊಂದು 3 ತಿಂಗಳು ಅಥವಾ 2 ತಿಂಗಳಿಗೋ ಎಲ್ಲಾ ಅಣುಗಳು ಸಾಯುತ್ತೆ. ಅದು ಸತ್ತಾವಾಗ ತಿನ್ನಂತ ಒಂದು ಶರೀರದಲ್ಲೇ ಇರುತ್ತೆ ಅದು. ಇವಾಗ ಹಾವು ಪೊರೆ ಬಿಟ್ರೆ ಅದು ಆ ಪೊರೆನ್ ಬೇರೆ ತಿನ್ಕೊಳ್ಳುತ್ತೆ. ಆದ್ರೆ ನಮ್ಮಲ್ಲಿ ಆ ತರ ಪೊರೆ ಬಿಡಲ್ಲ. ನಾವು ಬಿಡಂತ ಅಣುಗಳೆಲ್ಲ ನಮ್ಮಲ್ಲೇ ಇರುವಂತ ಒಂದು ಅಂಶ ಅದನ್ನ ತಿಂತಾ ಇರುತ್ತೆ. ಅದು ಕ್ಯಾನ್ಸರ್ ಯಾವಾಗ ಬರುತ್ತೆ ಅಂದ್ರೆ ಅದೇನಾಗುತ್ತೆ, ಒಳ್ಳೆ ಕಣಗಳನ್ನ ತಿನ್ನಕ್ ಶುರು ಮಾಡ್ಬಿಡುತ್ತೆ. ಅದು ಸತ್ತ ಕಣಗಳನ್ನ ತಿನ್ನಕ್ ಶುರು ಮಾಡಿದ್ರೆ ಅದು ಒಳ್ಳೇದು. ಅದು ಒಳ್ಳೆ ಕಣಗಳನ್ನ ತಿನ್ನಕ್ ಶುರು ಮಾಡ್ಬಿಡುತ್ತೆ, ಅದು ಆ ಕಾರಣ ಕ್ಯಾನ್ಸರ್ ಬರುತ್ತೆ ಅಂತ ಇರೋದು. ಇರ್ಲಿ ಬಿಡಿ, ಅದು ಬೇರೆ. ಹೇಳ್ತಾ ಇರೋದು ಏನು ಅಂತಂದ್ರೆ, ಅನ್ನವು ಅನ್ನಾದವೂ ಆಗ್ಬಾರ್ದು, ಅನ್ನೋದು ಅನ್ನಾದವು ಏನಾದ್ರೂ ಆಗ್ಬೋದು. ಒಟ್ಟಿನಲ್ಲಿ ಇಡೀ ಪ್ರಪಂಚವೆಲ್ಲ ಅನ್ನಾದವೇ ಆಗಿದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇರೋದು ಅಂತ. ಪ್ರಾಣ ಮತ್ತೆ ರೈ ಪ್ರಶ್ನೋಪನಿಷತ್ತಲ್ಲಿ ಅದೇ ಬಂದಿರೋದು, ಅದರ ಮೂಲಕ ಸ್ವರೂಪನ ತೋರಿಸ್ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಪ್ರಾಣ ರೈಗಳು ಇವೆಲ್ಲ ಅಂತ. ಅಂದ್ರೆ ಇವಾಗ ಪದಗಳನ್ನ ಬೇರೆ ಬೇರೆ ಬಳಸ್ತಾವೂ ಕೂಡ ಒಂದ್ ದೃಷ್ಟಿಯಿಂದ ಪದಗಳನ್ನ ಬಳಸಿರುತ್ತೆ. ಇವಾಗ ಅನ್ನ ಅನ್ನದ, ಪ್ರಾಣ ರೈ, ಅಗ್ನಿ ಸೋಮ ಅನ್ಬೇಕಾದ್ರೆ ನಮ್ಮ ಅಗ್ನಿ ಸೋಮ ಅನ್ನೋದೇ ನೆನಪಿಗೆ ಬರುತ್ತೆ ನಮ್ಗೆ. ಅನ್ನ ಅನ್ನದ ಅಂತ ಬರ್ಬೇಕಾದ್ರೆ ಭಕ್ಷಿಸಲ್ಪಡೋದು ನೆನಪಿಗೆ ಬರುತ್ತೆ. ಪ್ರಾಣ ಮತ್ತೆ ರೈ ಅನ್ಬೇಕಾದ್ರೆ ನಮಗೆ ಗಟ್ಟಿಯಾಗಿರುವುದೆಲ್ಲ ರೈ, ಪ್ರಾಣ ತೇಜೋರೂಪವಾಗಿರುವಂಥದ್ದೆಲ್ಲ ಪ್ರಾಣ ಅಂತ ತೋರಿಸ್ಕೊಡ್ತಾರೆ ಅಲ್ಲಿ. ಅಂದ್ರೆ ಅರ್ಥ ಆಯ್ತಲ್ಲ? ಪದಗಳು ಸೂಚಿಸುವಂಥದ್ದು ಅರ್ಥ ಒಂದ್ರೆ ಬಂದ್ರು ಕೂಡ ಪದಗಳು ಸೂಚನೆ ಕೊಡುತ್ತಲ್ಲ. ಇವಾಗ ನಾವು ಕೂಡ ಲೋಕದಲ್ಲಿ ಬೇರೆ ಬೇರೆ ಪದಗಳನ್ನ ಬಳಸಿದ್ರು ಕೂಡ, ಅದೇ ಅರ್ಥ ಬರೋಂಥದ್ದು ಬಳಸಿದ್ರು ಕೂಡ, ಅಲ್ಲಿ ಹೇಳ್ಬೇಕಾದ್ರೆ ಒಂದು ರೀತಿಯಾಗಿ ಬೇರೆ ಒಂದು ಸಣ್ಣ ವ್ಯತ್ಯಾಸ ಅಲ್ಲ, ಅದು ನೋಡುವಂಥ ದೃಷ್ಟಿ ಸ್ವಲ್ಪ ಬದಲಾಗಿರುತ್ತೆ, ಹಾಗಿರುತ್ತೆ ಅಂತ ಅಂದ್ಬಿಟ್ಟು. ಆಯ್ತಾ? ಇದು ಅರ್ಥ ಇದೆ ಅಂತ ಅನ್ಕೊಂಡು ಈಗ ಇನ್ನೊಂದು ಕೆಲಸ ಮಾಡ್ಬೇಕಂತಿದ್ದೆ ನಾನು. ಇದು ಮುಗಿಸ್ಕೊಂಬೋಣ, ಈ ಭಾಷೆ ಭಾಗವನ್ನು ಒಂದೊಂದು ಮುಗಿಸ್ಕೊಂಬೋಣ. ಪ್ರಜಾಪತಿಯನ್ನ ಅತಿಸೃಷ್ಟಿ ಅಂತ ಹೇಳಿದೆ. ಏನಿದೆ ಅತಿಸೃಷ್ಟಿ ಅಂತಂದ್ರೆ ಏನು? ಅತಿಸೃಷ್ಟಿ ಅಂತ ಅಂದ್ರೆ ದೇವತೆಗಳನ್ನ ಸೃಜಿಸ್ತ, ಅಂದ್ರೆ ಚೆನ್ನಾಗಿರೋ ಉತ್ತಮವಾಗಿರೋ ದೇವತೆಗಳನ್ನ ಸೃಜಿಸ್ದ, ಅದಕ್ಕೆ ಅತಿ ಸೃಷ್ಟಿ ಅಂತ ಹೇಳ್ತಾರೆ ಅದನ್ನ. ಒಳ್ಳೆ ಉತ್ಕೃಷ್ಟವಾದಂತವನ್ನ ಸೃಷ್ಟಿಸಿದ ಅಂತ. ಯಾರು ಸೃಷ್ಟಿಸಿದ್ದು ಅಂತ? ಇವನು ಪ್ರಜಾಪತಿಯನ್ನಾಗಿ ಸೃಷ್ಟಿಸಿದ ಅಂತ. ಪ್ರಜಾಪತಿ ಅವನು, ಇವಾಗ ಪ್ರಜಾಪತಿ ದೇವತೆಗಳಿಂದ ಉತ್ಕೃಷ್ಟವಾದ ಅವನು ಸೃಷ್ಟಿಸ್ಬೇಕು. ಇವನು ತಾನು ಮನುಷ್ಯನಾಗಿದ್ಕೊಂಡು ಅಂತ ಬಂದಿದೆ. ಅದು ಹೇಗೆ ಅಂತ? ಉತ್ಕೃಷ್ಟರಾಗಿರೋರು ತಾನು ಉತ್ಕೃಷ್ಟರಾದನ್ನ ಸೃಷ್ಟಿ ಮಾಡ್ಬೇಕಾಗಿರೋದು. ತಾನು ಮನುಷ್ಯನಾಗಿದ್ಕೊಂಡು ಇದನ್ನ ಸೃಷ್ಟಿ ಮಾಡಿದ ಅಂತ ಹೇಳಿದೆಯಲ್ಲ, ಹೇಗೆ? ಯಾಕೆಂದ್ರೆ ಹಳೆ ಕಲ್ಪದಲ್ಲಿ ಪ್ರಜಾಪತಿ, ಹಿಂದಿನ ಕಲ್ಪದಲ್ಲಿ ಇದು ಪ್ರತಿಬಂಧಕಗಳನ್ನೆಲ್ಲ ಒಡೆದೋಡ್ಸಿದ್ದ, ಅದಕ್ಕೋಸ್ಕರ.
ಆಗ ಅವ್ನ ಅವ್ನು ಅಂತ ಮನುಷ್ಯನಾಗಿದ್ದಲ್ಲ. ಬುದ್ಧಿಯಾಗಿತ್ತು. ಅದೇ ಆಗ ಅವ್ನು ಮನುಷ್ಯನಾಗಿದೆಯಲ್ಲ ಅಂತ. ಎಂತ ಸಾಮರ್ಥ್ಯ ನೋಡು. ಮನುಷ್ಯನಾಗಿದ್ದುಕೊಂಡು ಇವಾಗ ಸಾಕ್ಷಾತ್ಕಾರ ಮುಂದಿನ ಕಲ್ಪದಲ್ಲಿ ದೇವತೆಗಳನ್ನ ಸೃಷ್ಟಿ ಮಾಡುವಂತ ಒಂದು ಶಕ್ತಿ ಅವನಿಗಿತ್ತು ಅಂತ. ಆ ಕಾರಣಕ್ಕಾಗಿ ಅವನಿಗೆ ಅತಿಸೃಷ್ಟಿ ಅಂತ. ಇಂಥ ಉಪಾಸನೆ ಫಲ ಏನು ಅಂತಂದ್ರೆ 7ನೇ ಮಂತ್ರ ಬಹಳ ಮುಖ್ಯವಾದಂತ ವಿದ್ಯೆಗಳ ಸೂತ್ರ ಅಂತ ಹೇಳ್ತಾರೆ. ಅದನ್ನ ನೋಡುವುದಕ್ಕೆ ಮುಂಚೆ ಇವತ್ತೆಲ್ಲಾರು ಸಾಧ್ಯವಾದರೆ ಬನ್ನಿ ಅಂತ ಹೇಳಿದ್ದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಎಷ್ಟೋ ಹಳೆ ಮಂದಿ ಇದ್ದಾರೆ, ಹೊಸ್ದಾಗಿ ಸೇರ್ಕೊಂಡ್ರೆ ಕೆಲವರು ಇದ್ದಾರೆ. ಹಳೆ ಮಂದಿಗೆಲ್ಲ ಗೊತ್ತಿದೆ ಒಬ್ರೊಬ್ರು ಏನು ಅಂತ ಚೆನ್ನಾಗಿ ಗೊತ್ತಿದೆ, ಎಷ್ಟೋ ವರ್ಷದಿಂದ ಗೊತ್ತಿದೆ. ಹೊಸಬರುಗಳು ಕೆಲವ್ರು ಪರಿಚಯ ಇಲ್ಲ, ಅದನ್ನ ಸ್ವಲ್ಪ ಪರಿಚಯ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹೆಸರು ಹೇಳ್ತಾ ಇದ್ದಂಗೆ ದಯವಿಟ್ಟು ಸ್ವಲ್ಪ ವೀಡಿಯೋಗೆ ಬಂದ್ಬಿಟ್ಟು ಮುಖ ತೋರಿಸಿ ಸಾಧ್ಯವಾದರೆ, ಸೊ ದಟ್ ಎಲ್ಲರಿಗೂ ಸ್ವಲ್ಪ ಗೊತ್ತಾಗಲಿ ಅಂತ. ನಾನು ನೀವೇನೇ ಹೇಳೋದು ಬೇಡ, ಇಂಟ್ರೊಡಕ್ಷನ್ ನಾನೇನು ಹೇಳ್ಬಿಡ್ತೀನಿ. ಬೇಗ ಮುಗಿಸ್ಕೊಂಡು ನೋಡ್ಕೊಂಬೇಡ. ಮೊದಲಿಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ನೋಡ್ಕೊಂಡು ಹೇಳ್ತೀನಿ. ಶಿಲ್ಪಾ ಅವರು ಸ್ವಲ್ಪ ವಿಡಿಯೋಗೆ ಬನ್ನಿ. ಶಿಲ್ಪಾ ಅಂತ ಇವರು ಭಗವದ್ಗೀತೆ ಕೇಳ್ತಿದ್ದಾರೆ. ಭಗವದ್ಗೀತೆ ಒಂದಷ್ಟು ದಿನ ಕೇಳ್ತೀರಿ ನನ್ನಿಂದ. ಈಗ ಸರ್ವಿಸಲ್ಲಿದ್ದರು ಅವರು, ಸಿವಿಲ್ ಇಂಜಿನಿಯರ್ ಆಗಿ. ಈಗ ಸ್ವಲ್ಪ ಅವರೇ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಮನೆಯಲ್ಲೇ ಗೃಹಿಣಿ ಕೆಲಸ ನಿರ್ವಹಿಸ್ಕೊಂಡು ಸ್ವಲ್ಪ ವೇದಾಂತ ಪ್ರವೇಶ ಮಾಡಿದ್ದಾರೆ. ಅದನ್ನು ತಿಳ್ಕೊಳ್ತಾ ಇದ್ದಾರೆ ಅವರು. ಇದು ಇವ್ರ ಇಂಟ್ರೊಡಕ್ಷನ್ನು. ಇನ್ನು ಪ್ರತಿಭಾ ಅಂತ ಕಾಣಿಸ್ತಾ ಇದ್ದಾರಲ್ಲ ಸ್ಕ್ರೀನ್ ಮೇಲೆ, ಅವರು ಕೂಡ ಗೃಹಿಣಿ ಆಗಿರೋವಂಥವ್ರು. ಸಾಕಷ್ಟು ವರ್ಷಗಳಿಂದ ನಮ್ಮ ಅತ್ತೆ ಆಗಬೇಕು ಅವರು. ಸಾಕಷ್ಟು ವರ್ಷಗಳಿಂದ ಪ್ರಸಾದ್ ಡಾಕ್ಟರ್ ಅಂತ ಇದ್ದಾರಲ್ಲ, ಅವರಿಂದ ವೇದಾಂತ ಅಧ್ಯಯನ ಮಾಡಿಕೊಂಡು ವೇದಾಂತ ಅಧ್ಯಯನ ಮತ್ತು ಭಗವದ್ಗೀತೆ ಪರಮಾರ್ಥ ಚಿಂತಾಮಣಿ ಅವ್ರು ಏನು ಮಾಡ್ತಾ ಇದ್ದಾರಲ್ಲ ಅದನ್ನೇ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ ಅಂಥದ್ದು ಅವರು ಇವರು. ಇನ್ನು ಮೀನಾಕ್ಷಿ ಅಂತ ಏನು ಕಾಣಿಸ್ತಿದ್ದಾರಲ್ಲ, ಬರ್ತೀರಾ ವಿಡಿಯೋಗೆ? ಪರವಾಗಿದ್ರೆ ಬನ್ನಿ. ಮೀನಾಕ್ಷಿ ಅಂತ ಇವರು ಸಂಗೀತ ಟೀಚರ್. ಇವರು ಸಂಗೀತ ಮಾತ್ರ ಅಲ್ಲ, ಬೇರೆ ಶ್ಲೋಕಗಳನ್ನ ಕೂಡ ಮಕ್ಕಳಿಗೆಲ್ಲ ಹೇಳ್ಕೊಟ್ಟು ಒಳ್ಳೆ ಸಂಸ್ಕಾರ ಮಕ್ಕಳಿಗೂ ಕೂಡ ಕೊಡ್ತಿದ್ದಾರೆ. ದೊಡ್ಡವ್ರಿಗೂ ಕೂಡ ಬೇರೆ ಫಾರಿನಲ್ಲಿರೋರಿಗೆ ಅವ್ರ ಶ್ಲೋಕ ಹೇಳ್ಕೊಡ್ಬೇಕು ಅಂತ ಇದ್ದಾಗ ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಮತ್ತು ಇವರು ಕೂಡ ಕಲ್ತ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ರುದ್ರ ಪಾರಾಯಣ ಆಗಲಿ, ಬೇರೆ ಸಂಹಿತ ಅಂದರೆ ಪೂರ್ತಿ ಸಂಹಿತ ಅಲ್ಲ, ಕೆಲವೊಂದು ಭಾಗಗಳನ್ನೆಲ್ಲಾನು ಅದರೊಳಗೂಡು ಕಲ್ತ್ಕೊಳ್ತಾ ಇದ್ದಾರೆ. ಕಲಿಯೋದ್ರೊಳಗೆ ವಿಶೇಷ ಆಸಕ್ತಿ ಇದೆ ಇವರಿಗೆ. ಅದು ಇವರ ಸಣ್ಣ ಒಂದು ಇಂಟ್ರೊಡಕ್ಷನ್ನು. ಇನ್ನು ಕೃಷ್ಣವೇಣಿ ಅಂತ ಇದ್ದಾರೆ. ವಸಂತ್ ಅಂತ ಹಾಕೋ ಅವ್ರ ಮಗನ ಹೆಸರು ಅಷ್ಟೇ ಇವರಿರುವಂಥದ್ದು, ಆದರೆ ಇವರ ಹೆಸರು ಕೃಷ್ಣವೇಣಿ ಅಂತ. ಇವರು ನಮ್ಮ ಜೊತೆನೇ ಮೊದಲಿಂದ ನಮ್ಮ ಜೊತೆಗೇನೆ ಇರುವಂಥವ್ರು. ಜೀವನವನ್ನು ಪೂರ್ತಿ ಆಧ್ಯಾತ್ಮಿಕ ವಿಚಾರವಾಗಿಯೇ ಅಂತ ಡೆಡಿಕೇಟ್ ಮಾಡಿ ಅದರೊಳಗೇ ಸ್ವಲ್ಪ ರುಚಿಕೊಂಡು ಇದರೊಳಗೇ ಆದಷ್ಟು ಇದ್ದಾರೆ. ಚೆನ್ನಾಗಿ ಫಾಲೋ ಮಾಡಿಕೊಂಡು ಇದರಲ್ಲೇ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನು ಯಾರು ಬಿಟ್ಟಿದ್ದೀನಿ, ಮೇಘ ಅಂತ ಇದ್ದಾರಲ್ಲ, ಮೇಘ ಆನಂದ್ ಅಂತ ಏನು ಕಾಣಿಸ್ತಿದಾರಲ್ಲ, ವಿಡಿಯೋಗೆ ಬನ್ನಿ. ಇವರು ಮಾತಾ ನಿಶಾಂತಿನಿ ಅಂತ ಇದ್ದಾರಲ್ಲ ಸರ್, ನಾನು ಆಚೆ ಇದ್ದೀನಿ ಸರ್, ಮತ್ತೆ ಸರಿ ಪರವಾಗಿಲ್ಲ. ಮಾತಾ ನಿಶಾಂತಿನಿ ಅಂತ ನೀವೆಲ್ಲ ಕೇಳಿರ್ಬೋದು. ಅವರ ಮಗಳು ಇವರು ಸಾಕಷ್ಟು ಸ್ವಲ್ಪ ವಿಶೇಷವಾದ ಆಸಕ್ತಿ ಇದೆ ಅದರೊಳಗೆ. ಒಂದು ಕಂಠ ಕೂಡ ಚೆನ್ನಾಗಿದೆ, ಭಕ್ತಿಪೂರ್ವಕವಾಗಿ ಭಜನೆಗಳನ್ನು ಹಾಡ್ತಾರೆ. ಆ ಒಂದು ಭಾವ ಇವರಲ್ಲಿ ತುಂಬಿರುತ್ತೆ ಯಾವಾಗಲೂ. ಇನ್ನು ಯಶೋಧ ಅಂತ ಕಾಣಿಸ್ತಾ ಇದ್ದಾರಲ್ಲ ಸ್ಕ್ರೀನ್, ಸಾಧ್ಯವಾದರೆ ನೀವು ಬನ್ನಿ ವಿಡಿಯೋಗೆ. ಇವರು ಯಶೋಧ ಅಂತ. ಓಕೆ, ಇವರು ರೀಸೆಂಟಾಗಿ ನಮ್ಮ ಪರಿಚಯ ಆದವರು ಮಾತಾಜಿಯವ್ರ ಮೂಲಕನೇ. ಶಿವರಾತ್ರಿಗೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ಪರಿಚಯ ಆದವರು ಇವರು ಸಹ ವೇದಾಂತದಲ್ಲಿ ಒಂದು ಆಸಕ್ತಿ ಇದೆ. ಅಂದರೆ ಇವ್ರ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಚೆನ್ನಾಗಿದೆ. ಅದು ಅಂದರೆ ಕೇಳಿಕೊಂಡು ಅವ್ರಿಗೆ ಸಹಜವಾಗಿ ಇವರು ಟೀಚರ್ ಆಗಿದ್ದರಿಂದ ನೋಟ್ಸ್ ಮಾಡ್ಕೊಳ್ಳೋದು, ಅಥವಾ ಅದನ್ನು ಮನಸ್ಸಿನಲ್ಲಿ ಹಿಡಿದಿಟ್ಕೊಳ್ಳೋದು ಅನ್ನೋಂಥ ಒಂದು ಗುಣ ಸರಿಯಾಗಿದೆ. ಅದು ಇವರ ಸಣ್ಣ ಪರಿಚಯ. ಇನ್ನು ಇವರು ಗೆಸ್ಟ್ ಯೂಸರ್ ಅಂತ ಇರೋ ನಾಗೂರ್ ಅನಿಸುತ್ತೆ. ತಾವು ವಿಡಿಯೋಗೆ ಬಂದರೆ ಸ್ವಲ್ಪ ಇವ್ರದ್ದು ಇಂಟ್ರೊಡಕ್ಷನ್ ಮಾಡ್ಕೊಳ್ಬೋದು. ಇವರು ಮಾತಾಜಿಯವರ ತಂದೆ ಇದ್ದಾರಲ್ಲ, ಅವರು ಯತಿರಾಜ ಗುರುಗಳು ಅಂತ.
ಅವರ ಜೊತೆಗೇನೆ ಇದ್ದವರು ಇವರು. ಮತ್ತು ಹೆಡ್ ಮಾಸ್ಟರ್ ಆಗಿದ್ದಾರೆ. ಹೆಡ್ ಮಾಸ್ಟರ್ ಆಗಿದ್ಕೊಂಡು ಸಾಕಷ್ಟು ಕೆಲಸಗಳನ್ನು ನಿಭಾಯಿಸ್ಕೊಂಡು ವೇದಾಂತ ವಿಚಾರ ಮತ್ತು ಸಾಧು ಸಂತರ ವಿಚಾರ ಅದರೊಳಗೆ ಹೆಚ್ಚಿನದಂಥ ಆಸಕ್ತಿ ಉಳ್ಳವರು. ಮತ್ತು ಜೀವನವನ್ನು ಎಲ್ಲ ಒಂದು ಹಂತದಲ್ಲೂ ಕೂಡ ಸಾಂಸಾರಿಕವಾಗಿ ಮತ್ತು ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ಕೊಂಡು ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಂಥ ಪ್ರಾಮಾಣ್ಯತೆ ಇವರಿಗಿದೆ. ಸಾಧನೆ ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅವರು. ಅದು ಇವರ ಒಂದು ಚಿಕ್ಕದಾದಂತಹ ಒಂದು ಪರಿಚಯ. ಇನ್ನು ಎಲ್ಲರದು ಮುಗಿಸಿದೆ ಅಂತ ಅಂದ್ಕೊಂಡಿದ್ದೀನಿ, ಯಾರ್ದು ಬಿಟ್ಟಿಲ್ಲ. ದಿವ್ಯಾ ಅಂತ ಮಾಡ್ಬಿಟ್ಟಿದ್ದೀನಿ ನೋಡಿ. ಹೌದೌದು. ದಿವ್ಯಾ ವಿಡಿಯೋಗೆ ಬರಾಗಿದ್ರೆ ಬನ್ನಿ. ಇಂಡಿಯಾದಲ್ಲಿ ಇಲ್ವಲ್ಲ ಅದಕ್ಕೆ ನೀವು. ಅದಕ್ಕೆ ಇವ್ರು ದಿವ್ಯಾ ಅಂತ. ಅವ್ಳು ಫುಲ್ ಆಕ್ಟಿವ್ ಆಗಿದ್ದಾಳೆ ಅನ್ಬಿಟ್ಟು ಫುಲ್ ಮರ್ತೋಗಿದ್ದೀರಾ ನೀವು. ಅದು ಇವರು ಈಗ ಸದ್ಯಕ್ಕೆ ಅಮೆರಿಕಾದಲ್ಲಿರೋದು, ಮುಂದಿನ ವರ್ಷ ಇಲ್ಲಿ ಬರೋದೊಳಗಿದ್ದಾರೆ. ಆದರೆ ಅಲ್ಲಿದ್ರೂ ಕೂಡ ಅಲ್ಲಿನ ವೈಭವಕ್ಕೆ ಮರಳಾಗಿಲ್ಲ ಅವರು. ಅಲ್ಲಿದ್ರೂ ಕೂಡ ಒಂಥರ ಈ ವೇದಾಂತ, ಭಗವದ್ಗೀತೆನೇ ಆಗಲಿ, ವೇದಾಂತನೇ ಆಗಲಿ, ಅದನ್ನು ತಿಳ್ಕೊಳ್ಳೋವಂಥದ್ದು. ಮತ್ತು ಅದಲ್ಲದೆ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ವಿಚಾರಗಳನ್ನ ಪಾರಾಯಣ, ದುರ್ಗಾ ಸಪ್ತಶತಿ ಪಾರಾಯಣ ಆಗಲಿ, ವೇದಗಳನ್ನ ಅಧ್ಯಯನ ಮಾಡೋಂಥದ್ದೇ ಆಗಲಿ. ಅದೇ ಇವ್ರು ಮೀನಾಕ್ಷಿ ಅವ್ರು ಏನು ಹೇಳಿದ್ನಲ್ಲ, ಆ ರೀತಿಯಾಗಿ ಕೆಲವೊಂದು ವೇದಗಳನ್ನ ಅಧ್ಯಯನ ಮಾಡೋಂಥದ್ದು, ಸಂಸ್ಕೃತ ಕಲಿಯುವಂಥದ್ದು, ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿದ್ದಾರೆ. ಅಂದರೆ ನಮಗೇನು ಅಂತಂದರೆ, ಅಮೆರಿಕದಲ್ಲಿದ್ದಾಗ ಎಲ್ಲ ಜವಾಬ್ದಾರಿ ನಮಗೆ ಬರುತ್ತೆ, ನಮ್ಗೆ ಇಲ್ಲಿದ್ದಂಗೆ ಕೆಲಸದವ್ರು ಸಿಗಲ್ಲ. ಅಲ್ಲಿ ಅಷ್ಟೊಂದೆಲ್ಲ ಇದ್ದರೂ ಕೂಡ ಸಮಯವನ್ನು ಮಾಡಿಕೊಂಡು, ಯಾಕಂದರೆ ಅದೇ ಹೇಳೋದು, ಆಸಕ್ತಿ ನಮ್ಗೆ ಯಾವುದ್ರೊಳಗಿರುತ್ತೋ, ಆಸಕ್ತಿ ಇದ್ಬಿಟ್ಟಿದ್ರೆ ನಮ್ಗೆ ಅದು ಸಮಯ ಬಂದೇ ಬರುತ್ತೆ, ಹೇಗಾದರೂ ಕೂಡ ಸಮಯ ಬಂದೇ ಬರುತ್ತೆ. ಅದಕ್ಕೆ ಇವರೇ ಜ್ವಲಂತ ಉದಾಹರಣೆ. ಮತ್ತು ಸ್ವಲ್ಪ ಚೆನ್ನಾಗಿ ಸಂಸ್ಕೃತ ಕೂಡ ಅಧ್ಯಯನ ಮಾಡ್ತಿರೋದ್ರಿಂದ ಸ್ವಲ್ಪ ವಿಶೇಷವಾಗಿ ಭಾಷೆ ಅಧ್ಯಯನ ಕೂಡ ಆಗುತ್ತೆ ಅಂತ. ಆ ಕಾರಣಕ್ಕಾಗಿ ಇವ್ರಿಗೆ ಒಂದೆರಡು ಸತಿ ಪುರುಷ ಸೂಕ್ತದ ವಿಚಾರವಾಗಿ ಪ್ರವಚನ ಮಾಡೋದು ಕೇಳಿದ್ದಾನೆ. ಯೂಟ್ಯೂಬ್ ಚಾನಲ್ಲು ನೋಡ್ಬೋದು ನೀವು, ಅದು ಇರೋವಂಥದ್ದು. ಇಷ್ಟು ನಮ್ಮಲ್ಲಿರೋಂಥ ಪರಿಚಯ. ಇದು ಯಾಕೆ ಮಾಡಿಸಿದ್ದು ಅಂತಂದರೆ, ಸ್ವಲ್ಪ ಒಂದು 3 ಜನ ಹಳಬರಿದ್ದಾರೆ, ಸ್ವಲ್ಪ ಈ ಸ್ಟಡಿ ಸರ್ಕಲ್ ಆಗಿರೋದ್ರಿಂದ ಅವ್ರು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಇಂಟ್ರಾಕ್ಷನ್ ಇರಬೇಕು ಅನ್ನೋದಕ್ಕೋಸ್ಕರ ಇದು ಮಾಡಿದ್ದು. ಇನ್ನು ವಾಪಸ್ ಬರೋಣ ಇಲ್ಲಿಗೆ. ಇದನ್ನು 7ನೇ ಮಂತ್ರವನ್ನು ವಿದ್ಯಾ ಅವಿದ್ಯಾ ಸೂತ್ರ ಅಂತ ಕರೀತಾರೆ. ಅವಿದ್ಯಾ ಸೂತ್ರ ಯಾಕೆ ಅಂತಂದರೆ, ಸಂಸಾರದ ವಿಷಯ ಏನು ಇಷ್ಟೇ, ಇದುವರೆಗೂ ಹೇಳಿತಲ್ಲ, ಸಾಧ್ಯ ಸಾಧನ ರೂಪವಾದಂತಹ ಸಂಸಾರ ಅನ್ನುವಂಥದ್ದು ಇಷ್ಟೇ ಅಂತ ತೋರಿಸ್ಕೊಟ್ಟಿದೆ. ಅದು ಅವಿದ್ಯಾಸೂತ್ರ ಆಗುತ್ತೆ. ವಿದ್ಯಾಸೂತ್ರ ಅಂತಂದರೆ ಏನು ಅಂದರೆ, ಆತ್ಮೇತ್ಯೇವೋಪಾಸೀತ ಅಂತ ಬಂದಿದೆಯಲ್ಲ ಇಲ್ಲಿ, ಆತ್ಮೇತ್ಯೇವೋಪಾಸೀತ ಅಂತ ಇಲ್ಲಿ ಬಂದಿರೋಂಥದ್ದು. ಮತ್ತು 10ನೇ 7ನೇ ಮಂತ್ರ ಇದು. 10ನೇ ಮಂತ್ರ ಮುಂದೆ ಬರುವಂಥ 10ನೇ ಮಂತ್ರ, ಅಲ್ಲಿ ಅಹಂ ಬ್ರಹ್ಮಾಸ್ಮಿ ನಾವು ಕೇಳ್ತೀವಿ ಬೇಕಾದಷ್ಟೇ, ಅಹಂ ಬ್ರಹ್ಮಾಸ್ಮಿ ಅಂತ, ಅದು ಅಲ್ಲಿ ಬಂದಿದೆ. ಇದು ವಿದ್ಯಾಸೂತ್ರಗಳು ಅಂತ. ಇಲ್ಲಿ ಏನು ಖಂಡಿಕೆ ಸಂಬಂಧ ಆಚಾರ್ಯ ತೋರಿಸ್ಕೊಡ್ತಾರೆ ಇಲ್ಲಿ. ಅಂದರೆ ಈ ಒಂದು ಮಂತ್ರದ ಸಂಬಂಧ ಏನು ಅಂತ. ಅದೇನು ಅಂದರೆ, ಹೇಳಿ ಯಾರಾದರೂ, ಹೇಗೆ ತೋರಿಸ್ಕೊಡ್ತಾರೆ ಆಚಾರ್ಯ ಸಂಬಂಧನ, ಇದು ಏನಿಲ್ಲ ಅಂತ. ಮಾಡಿ ಪಡೆಯೋದ್ರಲ್ಲೇ ಜೀವನ ಮುಗ್ದೋಗ್ಬಿಡುತ್ತೆ ನಮ್ದು. ಅದಕ್ಕೆ ಒಳ್ಳೆ ಯೋಚನೆ ಮಾಡ್ಬೇಕು, ಉತ್ಕೃಷ್ಟವಾದ ಯೋಚನೆ ಮಾಡ್ಬೇಕು. ಅದೇ ಇಲ್ಲಿ ಏನೇನು ಇದುವರೆಗೂ ಹೇಳಿದ್ದಾಗಿತ್ತಲ್ಲ, ಉಪನಿಷತ್ ಪ್ರಾರಂಭಗೊಂಡು ಯಾತಕ್ಕಾಗಿ ಇದನ್ನ ಹೇಳಕ್ ಹೊರಟಿದೆ ಅಂತ. ಇವಾಗ ಭಗವದ್ಗೀತೆ 1ನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ, ಏನಕ್ಕೇನೇ ಇಲ್ಲ ಅದರೊಳಗೆ, ಭಗವದ್ಭಾವನೆಯೇ ಇಲ್ಲ ಅದರೊಳಗೆ, ವೇಸ್ಟ್ ಅದು ಅಲ್ಲ. ಯಾಕೆ ಹೊರಟಿದೆ, ಏನಕ್ಕೆ ಹೊರಟಿದೆ ಹೇಳಿ ಭಗವದ್ಗೀತೆ 1ನೇ ಅಧ್ಯಾಯ? ಶೋಕಮೋಹದಲ್ಲಿ ಇದ್ದಾನೆ ಅವನು, ಅದನ್ನ ಅವನಿಗೆ ಶೋಕಮೋಹ ಕಾರಣ ಹೇಳಿ ಅದನ್ನ ನಿವಾರಣೆ ಮಾಡಕ್ಕೋಸ್ಕರ. ಅಷ್ಟೇ ನೋಡಿ, ಅರ್ಜುನಿಗೆ ಬಂತಲ್ಲ, ನಮಗೂ ಅಷ್ಟೇ ಅಂತ ತೋರಿಸ್ಕೊಡೋಕೆ. ಅರ್ಜುನ ವಿಶೇಷ, ರಾಜ, ಅವನು ನಮಗೂ ಅಷ್ಟೇನೆ ಅಂತ ತೋರಿಸ್ಕೊಡೋಕೆ. ಅದನ್ನು ಅಷ್ಟೇ, ಇದು ಅಷ್ಟೇನೆ, ಇದೆಲ್ಲ ಅಷ್ಟೇನೆ, ಸಾಧ್ಯ ಸಾಧನ ರೂಪವಾದಂಥ ಪ್ರಪಂಚ ಇಷ್ಟೇನೆ ಅಂತ. ಹಿಂದೆಲ್ಲ ನಾವು ಗಮನಿಸ್ಬೋದು, ತುಂಬ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಇದಕ್ಕೆ ಆಗೋದು. ಅವನು ಹತ್ತನು ಅಂದರೆ
ಅವನು ಏಕಾಂಗಿ ಆಗಿದ್ದ ಅಂತ, ಅವನ ಆರತಿ ಆಯ್ತು, ಅದೆಲ್ಲ ಬಂತಲ್ಲ ಹೀಗೆ ಹಿಂದೆ ಎಲ್ಲ. ಅದೆಲ್ಲ ಯಾಕೆಂದ್ರೆ ಸಂಸಾರದಲ್ಲಿ ಇದ್ದಾನೆ ಅಂತ ತೋರ್ಸ್ಕೊಡೋಕಾಶ ಅಷ್ಟೇ ಅದು. ಹಾಗಾಗಿ ಏನೇ ಪಡೆದ್ರು ಕೂಡ ಅಂದ್ರೆ ನೋಡಿ, ಪ್ರಜಾಪತಿ ಬಂದ್ರು ಕೂಡ ಅವನಿಗೊಂದು ಬೇಜಾರಾಯ್ತು ಅಂತ ಬಂತು. ಆಮೇಲೆ ಸ್ವರೂಪ ಜ್ಞಾನ ಆಯ್ತು ಅನ್ನೋದು ಪ್ರಶ್ನೆ ಬೇರೆ ಅದು. ಅಂದ್ರೆ ಅದೆಲ್ಲ ಬಂತಲ್ಲ, ಅದರೊಳಗೆ ಇಷ್ಟೇ ಇರುವಂಥದ್ದು. ಇವೆಲ್ಲವೂ ಕೂಡ ಈ ವ್ಯಾಕೃತ ಪ್ರಪಂಚ ಅನ್ನೋವನ್ನು ಇದೆಲ್ಲ ಏನಿದೆಯಲ್ಲ, ಅದು ಬೀಜಾವಸ್ಥೆಯಲ್ಲಿರುವುದಲ್ಲ, ಅದನ್ನ ತಿಳಿಸ್ಬೇಕಾಗಿ ಹೊರಡ್ಬೇಕಾಗಿದೆ, ತಿಳಿಸೋದಕ್ಕೆ ಹೊರಟಿದೆ ಇಲ್ಲಿ ಅಂತ. ಅಂದ್ರೆ ಒಂದು ಪ್ರಕ್ರಿಯೆಯನ್ನ ಇಲ್ಲಿ ಅಳವಡಿಸ್ಕೊಂಡಿದೆ ಅಂತ. ವ್ಯಾಕೃತ ಅವ್ಯಾಕೃತಗಳ ಮೂಲಕ ಅವ್ಯಾಕೃತ ರೂಪನಾದಂತ ಭಗವಂತನ ತಿಳಿಸ್ಕೊಡೋದು ಅಂತ. ಏನು ವ್ಯಾಕೃತ ಅವ್ಯಾಕೃತ ಅಂತಂದ್ರೆ ಇಲ್ಲಿ ಮುಂದೆ 118 ಚರ್ಚೆ ಮಾಡ್ತಾರೆ. ಅದು ಇದೇನು ಹೇಳ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಇದೆಲ್ಲವೂ ನಾಮರೂಪಗಳಾಗಿ ವಿಂಗಡವಾಗುವ ಮೊದಲು ಅವ್ಯಾಕೃತವೇ ಆಗಿತ್ತು. ಅಂದ್ರೆ ಏನ್ ಇವಾಗ ಬೀಜ ರೂಪ ತರ್ಸ್ಕೊಡೋ ಅವ್ಯಾಕೃತ ಅನ್ನೇನೋ, ವ್ಯಾಕೃತ ಅವ್ಯಾಕೃತಗಳನ್ನ ಅಧ್ಯಾರೋಪ ಮಾಡ್ಕೊಂಡು ಅವ್ಯಾಕೃತವನ್ನ ತಿಳಿಸಿದೆ ಅಂತ ಹೇಳ್ತಾ ಇರೋದೇನು ಅಂತಂದ್ರೆ, ಈ ತೋರ್ದಾರಂತ ಪ್ರಪಂಚ ಅದರ ಬೀಜ ರೂಪ ಅಂತ, ಅದು ಪರಮಾತ್ಮನೇ ಆಗಿದೆ ಅಂತ ತೋರ್ಸ್ಕೊಡ್ಬೇಕಾಗಿದೆ. ಯಾಕೆ ಅಂತಂದ್ರೆ ಈ ಇಡೀ ಸಂಸಾರ ಅನ್ನೋದೇನಿದೆಯಲ್ಲ ಅದನ್ನ ಮೀರೋದಕ್ಕೆ. ಸಂಸಾರ ಅನ್ನೋದು ಇವಾಗ ಸ್ಟಡಿ ಸರ್ಕಲ್ ತುಂಬಾ ಮುಂದುವರೆದ್ಬಿಡುತ್ತೆ, ಒಂದೊಂದು ಕೇಳ್ತಾ ಬಂದ್ರೆ, ಅದಕ್ಕೆ ನಾನು ಹೇಳ್ಬಿಡ್ತೇನೆ ಅಷ್ಟೇ. ಇವಾಗ ಊರ್ಧ್ವ ಮೂಲ ಮತ ಶಾಖಂ ಅಂತ ಭಗವದ್ಗೀತೆಯಲ್ಲಿ ಬಂದಿದೆ, ಕಠೋಪನಿಷತ್ತಲ್ಲಿ ಬಂದಿದೆ, ಎಲ್ಲವೂ ಕೂಡ ಅಂತ ಅಷ್ಟೇ. ಆ ಮೂಲ ಏನು ಅಸಂಗ ಶಸ್ತ್ರೇನ ದೃಢೇನ ಚಿತ್ವ ಅಂತ ಬಂದಿದೆಯಲ್ಲ, ಅಲ್ಲಿ ಅಸಂಗ ಅನ್ನುವ ಶಸ್ತ್ರವನ್ನು ಹೊಡೆದ್ರೆ ಅದನ್ನ ಸಂಸಾರ ಅನ್ನೋದಷ್ಟು ಎಷ್ಟು ಗಟ್ಟಿಯಾಗಿ ತೋರ್ತಾ ಇದ್ರು ಕೂಡ, ಎಷ್ಟು ಬಿಗಿಯಾಗಿದ್ರು ಕೂಡ ಅಸಂಗ ಎನ್ನುವ ಶಸ್ತ್ರದಿಂದ ಹೊಡೆದ್ರೆ ಅದು ಹೋಗ್ಬಿಡುತ್ತೆ. ಅದು ಅದರ ಅಸ್ತಿತ್ವ ಅನ್ನೋದೇ ಉಳ್ಕೊಳೋದಿಲ್ಲ, ಪರಮಾತ್ಮ ಅನ್ನೋದು ಮಾತ್ರ ಉಳ್ಕೊಳ್ತಾನೆ ಅಂತ ತೋರ್ಸ್ಬೇಕಾಗಿಲ್ಲ. ಅದನ್ನ ಇಲ್ಲಿ ತೋರ್ಸಕ್ ಹೊರಟಿದೆ ಅಂತ. ಮತ್ತೆ ಇಲ್ಲಿ ಅವ್ಯಾಕೃತ ಅಂತ ಏನ್ ಕರೆದಿದೆಯಲ್ಲ, ಅದು ಏನು ಅಂತ ಹೇಳಕೊಟ್ಟಿರೋದು. ಈಗ ಅವ್ಯಾಕೃತನೇ ಪರಮಾತ್ಮ ಸ್ವರೂಪ, ಪರಮಾತ್ಮ ಸ್ವರೂಪ. ವ್ಯಾಕೃತವಾಗಿರೋದು ಪ್ರಪಂಚವಾಗಿ ತೋರ್ತಾ ಇದೆ. ಅದೇ ಅದು ತೋರ್ತಾ ಇರೋದು. ಅದು ಇದೆ. ಅಂದ್ರೆ ಇಲ್ಲಿ ಈ ನಮ್ಗೆ ಇವಾಗ ವ್ಯಾಕೃತದ ಬಗ್ಗೆ ನಮ್ಗೆ ಏನಾದ್ರು ಗೊತ್ತಾಗುತ್ತಾ? ನಮ್ಗೇನೆ ಪ್ರಪಂಚ ಅಲ್ಲ, ವ್ಯಾಕೃತದ ಬಗ್ಗೆ ನಮ್ಗೆ ಗೊತ್ತು. ವ್ಯಾಕೃತ ಅಂತಂದ್ರೆ ಏನ್ ಹೇಳಿ? ಪ್ರಪಂಚ ತೋರ್ತಾ ಇರೋದು ಪ್ರಪಂಚ. ಅದ್ರ ಬಗ್ಗೆ ನಮ್ಗೆ ಸ್ವಾಭಾವಿಕವಾಗಿ ಗೊತ್ತಾ. ಅವ್ಯಾಕೃತದ ಬಗ್ಗೆ ನಮ್ಗೇನೆ ಹೊಳಿಯುತ್ತಾ ಶಾಸ್ತ್ರ ಬರ್ಲಿಲ್ಲ ಅಂದ್ರೆ? ಇಲ್ಲ, ಶಾಸ್ತ್ರ ಹೇಳಿದ್ರೇನೆ ಗೊತ್ತಾಗೋದು. ಶಾಸ್ತ್ರ ಹೇಳಿದ್ರೆ ಗೊತ್ತಾಗೋದು. ಅದಕ್ಕೋಸ್ಕರ ಯುಧಿಷ್ಠಿರನು ಅನ್ನ ಮಹಾರಾಜನಿದ್ದಂತೆ ಅಂತ ಹೇಳೋದಕ್ಕೋಸ್ಕರ ಶ್ರುತಿಯು ಅದು ಕಥೆ ರೂಪದಲ್ಲಿ ಹೀಗೆ ತೋರ್ಸ್ಕೊಡ್ತಾ ಇದೆ. ಇದೆಲ್ಲವೂ ತೋರ ಮುಂಚೆ ಅವ್ಯಾಕೃತವಾಗಿತ್ತು ಅಂತ. ಹೆಂಗಪ್ಪ ನೀವು ಅವ್ಯಾಕೃತ ಗೊತ್ತಿಲ್ಲ, ಶ್ರುತಿ ಮೂಲಕ ಹೇಳ್ಕೊಟ್ಟಿದ್ದು ಅಂತ ನಂಬಿಕೆ ಅಂತ ನಂಬೇಕಾ ಅವ್ಯಾಕೃತವಾಗಿತ್ತು ಅಂತ? ಏನಾದ್ರೂ ಆಧಾರ ಇದೆಯಾ ಅದಕ್ಕೆ? ಗಾರ್ಡನ್ ಇದ್ರೆ ಅನುಭವ ಇದೆ. ಗಾರ್ಡನ್ ಇದ್ರೆ ಅನ್ನೋ ಅನುಭವ ಇದೆ. ಹೇಗೆ? ಅಲ್ಲಿ ಎಲ್ಲ ಏನು ಇರ್ಲಿಲ್ವಲ್ಲ. ಅಲ್ಲಿ ಏನು ಇಲ್ಲದ್ರಿಂದ ನೀವೆಲ್ಲ ಹೆಂಗ್ ಬಂದ್ವಿ? ಇವಾಗ ನಾವು ಮಲ್ಕೊಂಡಿರ್ತೀರಿ, ಎದ್ಮೇಲೆ ನಾವಾಗೆ ಎದ್ದು ಬರ್ತೀರಿ. ಅದ್ ಏನ್ ಪ್ರಮಾಣ ಅಂತಾರೆ ಅದಕ್ಕೆ? ನೇರಾದ ಪ್ರಮಾಣ ಅಲ್ಲ, ಇವಾಗ ನಮ್ಗೆ ಇವಾಗ ಎದುರುಗಡೆ ವಸ್ತುಗಳು ಕಾಣ್ತಾ ಇರೋದು ಯಾವ ಪ್ರಮಾಣ? ಅದು ಪ್ರತ್ಯಕ್ಷ ಪ್ರಮಾಣ. ಅದು ನಮ್ಗೆ ಅವ್ಯಾಕೃತ ತೋರ್ತಾ ಇರೋದು ಅನುಮಾನ ಪ್ರಮಾಣ. ಪ್ರಮಾಣ ಪ್ರತ್ಯಕ್ಷವಾದಿರೋ ಮೂಲಕನೇ ಅನುಮಾನ, ಪ್ರತ್ಯಕ್ಷದ ಮರಿನೇ ಅನುಮಾನ ಅನ್ನುವಂಥದ್ದು. ಯಾಕಂದ್ರೆ ಪ್ರತ್ಯಕ್ಷ ಪ್ರಮಾಣನೇ ಎಲ್ಲದಕ್ಕೂ ಬೇಕಾಗಿರುವಂಥದ್ದು. ಬೇರೆ ಬೇರೆ ಪ್ರಮಾಣಗಳಿದೆ, ಪ್ರತ್ಯಕ್ಷ ಇಟ್ಕೊಂಡೇನೆ ಅನುಮಾನವನ್ನು ನಾವು ಮಾಡ್ಕೊಳ್ಬೇಕಾಗಿದೆ ಅಂತ. ಇದು ಹೀಗಿತ್ತು ಅಂತ ಅದು ಒಂದು ಗಾರ್ಡನ್ ಇದ್ರೆ ಅನ್ನೋದು ಒಂದು ವರ್ಣ. ಅದು ಮಾತ್ರ ಅಲ್ಲ, ಶಾಸ್ತ್ರದಿಂದ ಗೊತ್ತಾಗುವಂಥದ್ದು ಸತ್ಮೇಲೆ ನಾವು ಹುಟ್ಟು ಬರಬೇಕು ಅನ್ನೋದು ಕೂಡ ಅದೇ ರೀತಿಯಾಗಿ ಇರುವಂಥದ್ದು ಅಂತ ಇಲ್ಲಿ ಅನುಭವದಲ್ಲಿ ಅವಸ್ಥೆ ಆಗ್ತದ ಮೂಲಕ ಇಲ್ಲಿ ನೋಡ್ಕೊಳ್ಬೋದು. ಅದೇ ರೀತಿ ನಾವು ನಮ್ಗೆ ಎಲ್ಲ ನಾವು ಮಾಡಿದಂಥ ಕರ್ಮಗಳಿಗೆಲ್ಲ ಫಲ ಬರ್ತಾ ಇದೆಯಲ್ಲ ಇಲ್ಲಿ, ಅದು ಅವ್ಯಾಕೃತವಾಗಿದ್ದು ಇವಾಗ ತೋರಿಕೊಳ್ತಾ ಇದೆ ಅಂತ. ಇವಾಗ ಸೈನ್ಸ್ ಸ್ವಲ್ಪ ಮುಂದುವರುತ್ತೆ ಅಷ್ಟರೊಳಗೆ. ಅದನ್ನ ಹೇಳಿದ್ರೆ ಪೊಟೆನ್ಷಿಯಲಿ ಇಟ್ ವಾಸ್ ದೇರ್ ಅಂತ, ಆ ಥರ ಪೊಟೆನ್ಷಿಯಲಿ
the potential energy, so kinetic energy, potentially it was there, so it converted it to kinetic energy ಅಂತ ಆ ರೀತಿ ಹೇಳುತ್ತೆ ಅದು. ಹೀಗೆ ಅಂದ್ರೆ ಅವ್ಯಾಕೃತಗಳ ಒಂದು ಪರಿಚಯ ಮಾಡ್ಕೊಡೋದು ಅಂತ. ಒಂದು ಸ್ವಲ್ಪ ವೇದಾಂತ ಸ್ವಲ್ಪ ಗೊತ್ತಿರೋರು ಸ್ವಲ್ಪ ಹುಷಾರಾಗಿ ಇದು ನೋಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಮಾಡೋಂಥ ತಪ್ಪೇನು ಅಂತ ಹೇಳ್ತೀನಿ ನಾನು. ಅಲ್ಲಿ ನೀವು ಆ ತಪ್ಪು ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾ ಇರೋದು. ಇಲ್ಲಿ ಗೊತ್ತಿರೋದೇ ಬಿಡು ಅಂತ ಮುಂದುವರ್ಸ್ಕೊಂಡು ಹೋಗ್ಬಿಡ್ತೀವಿ. ಇವಾಗ ನಮ್ಗೆ ಏನು ಗೊತ್ತಿಲ್ಲ ಅನ್ಕೊಂಡಿದ್ದೇನೆ ಅಧ್ಯಯನ ಮಾಡೋಕು ಉಪನಿಷತ್ತನ್ನ. ವ್ಯಾಕೃತ ಅವ್ಯಾಕೃತ ಅಂದ್ರೆ ಇವಾಗ ನೋಡಿ ನಮ್ಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಅವ್ಯಾಕೃತ ವಿ ಆರ್ ವೆರಿ ಇದು ತುಂಬಾ ಚೆನ್ನಾಗಿ ಗೊತ್ತಾಗಿರೋಂಥವ್ರ ವಿಷಯದಲ್ಲಿ ಅಂತ ಬೇಕಾದಷ್ಟು ಕೇಳ್ಬಿಡಿ. ವ್ಯಕ್ತ ಅವ್ಯಕ್ತ, ವ್ಯಾಕೃತ ಅವ್ಯಾಕೃತ, ವಿದಿತ ಅವಿದಿತ ಅನ್ನೋದನ್ನೆಲ್ಲ ಅಂತ, ನಿರ್ಗುಣ ಸಗುಣ ಅದೆಲ್ಲ ಅಂತ. ಅದೇನೋ ಸರಿನೇ, ಆದ್ರೆ ನಮ್ಗೆ ಅವ್ಯಾಕೃತದ ಬಗ್ಗೆ ನಮ್ಗೆ ಗೊತ್ತಿತ್ತಾ ಶ್ರುತಿ ಬರೋರ್ಗು ಅನ್ನೋದ್ರೆ ನಮ್ಗೆ ಗೊತ್ತೇ ಆಗಲ್ಲ. ಆಚಾರ್ಯ ಭಾಷೆ ನೋಡಿದಾಗ ಗೊತ್ತಾಗ್ತದೆ ಅಂತ, ಅದನ್ನ ಹೇಳ್ತಾ ಇರೋದು ಅಂತ. ಇವಾಗ ಇನ್ನೊಂದೇನು ಅಂತ ಇವಾಗ ಹೇಳಿದ್ರೆ ವ್ಯಾಕೃತ ಅನ್ನುವಂಥ ತೋರಿಕೆ, ಅವ್ಯಾಕೃತ ಅನ್ನೋ ಪರಮಾತ್ಮ ಅಂತ. ಈಗ ಶ್ರುತಿ ಏನ್ ಹೇಳ್ತಾ ಇದೆ ಇಲ್ಲಿ ಅಂತಂದ್ರೆ, ಆಚಾರ್ಯ ಇಲ್ಲಿ ಹೇಳ್ತಾ ಇರೋದು ಶ್ರುತಿನೂ ಅಷ್ಟೇನೆ ಒಂದು ಸಮಾನಾಧಿಕರಣದಿಂದ ಹೇಳ್ತಾ ಇದೆ. ಇದು ಅದು, ಇದು ಅನ್ನೋದು ಯಾವ್ದನ್ನ ಹೇಳ್ತಾ ಇರೋದು? ಇದು ಅಂತ ಸ್ವರೂಪ ಅಲ್ಲ, ವ್ಯಾಕೃತ ಅವ್ಯಾಕೃತದಲ್ಲಿ ಇದು ಅಂತ ಯಾವ್ದನ್ನ ಹೇಳ್ತಾ ಇರೋದು? ವ್ಯಾಕೃತನ. ಯಾಕಂದ್ರೆ ನಮ್ಮ ಎದುರು ಕಾಣ್ತಾ ಇದೆ ಅಂತ. ಅದು ಅಂತ ಯಾವ್ದನ್ನ ಹೇಳ್ತಾ ಇರೋದು? ಅವ್ಯಾಕೃತ ಅಂತ. ಸಾಮಾನಾಧಿಕರಣ್ಯ ಅಂದ್ರೆ ಏನು? ಸಾಮಾನ್ಯೀಕರಣ ಹೇಳ್ತೀರಾ ಯಾರಾದ್ರು? ಈಗ ಒಂದೇ ವಸ್ತುವನ್ನ ಬೇರೆ ಬೇರೆ ಹೆಸರುಗಳಿಂದ ಹೇಳಿದರೆ, ಈಗ ಈ ಒಂದು ಮೇಜ್ ಇದೆ. ಈ ಮೇಜು ಏಂದ್ರಿಂದ ಆಗಿದೆ? ಮರದಿಂದ ಆಗಿರುವಂತಹ ಬಣ್ಣದಿಂದ ರಚಿಸವಾಗಿರುವಂತಹ ಬೇರೆ ಬೇರೆಯಾಗಿ ಅನೇಕ ರೀತಿಯಾದಂತಹ ಚಿತ್ರಗಳನ್ನು ಬಿಡಿಸಿರುವಂತಹ 4 ಕಾಲಿರುವಂತಹ ಅಂತ ಯಾವ್ದನ್ನ ಹೇಳ್ತಾ ಇರೋದು? ಇದನ್ನ ಮೇಜನ್ನ ವರ್ಣನೆ ಮಾಡ್ತಾರೆ. ಹಲವಾರು ಪದಗಳನ್ನ ಸೇರಿಸಿ, ಹಲವಾರು ವಿಶೇಷಣಗಳನ್ನ ಸೇರಿಸಿ ವಿಶೇಷವನ್ನು ಹೇಳಕೊಟ್ಟಿದೆ ಒಂದೇ ವಸ್ತುವನ್ನ. ನೀಲಕಮಲ ಅದನ್ನೆಲ್ಲ ಭಗವದ್ಗೀತಾ ಭಾಷೆದಲ್ಲೆಲ್ಲ ಹೇಳಿದ್ದಾಗಿತ್ತು. ನೀಲಕಮಲ ಅನ್ನೋದೆಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ಅಂತ ನೋಡಿ, ಒಂದೇ ವಸ್ತುವನ್ನ ಬೇರೆ ಬೇರೆ ಪದಗಳಿಂದ ವರ್ಣಿಸಿರುತ್ತಲ್ಲ, ಒಂದೇ ವಸ್ತುವನ್ನ, ಅದಕ್ಕೆ ಸಮಾನಾಧಿಕರಣ್ಯ ಅಂತ ಹೇಳುವಂಥದ್ದು ಅಂತ. ಇಲ್ಲೋ ಅದು ಇದು ಅನ್ನೋದನ್ನ ಒಂದೇ ಹೇಳ್ತಾ ಇದೆ ಅಂತ. ಅಂದ್ರೆ ವ್ಯಾಕೃತವಾಗಿ ಏನ್ ತೋರ್ತಾ ಇದೆಯಲ್ಲ ಅದು ಅವ್ಯಾಕೃತವೇ, ಬೇರೆ ಅಲ್ಲ ಅಂತ. ಗೊತ್ತಾಯ್ತಾ? ವ್ಯತ್ಯಾಸ ಏನು ಅಂತಂದ್ರೆ ಇದು ಪರೋಕ್ಷ. ಯಾವ್ದು ಪರೋಕ್ಷ ಹೇಳಿ? ಅದು ಪರೋಕ್ಷ. ಅವ್ಯಾಕೃತವು ಪರೋಕ್ಷ, ಕಾಣಿಸ್ತಾ ಇಲ್ಲ. ಇದು ಅಪರೋಕ್ಷ, ಕಾಣ್ತಾ ಇದೆ, ಎಲ್ಲರೂ ಕಾಣ್ತಾ ಇದೆ ಅಂತ. ಅದಷ್ಟೇ ವ್ಯತ್ಯಾಸ. ಇದು ನಾವು ಅದನ್ನ ಅನುಮಾನ ಪಡ್ತೀವಿ, ಇದು ಪ್ರತ್ಯಕ್ಷವಾಗಿದೆ ಅಂತ. ಇಲ್ಲಿ ಯಾವುದನ್ನು ಹೊಸದಾಗಿ ಮಾಡೋಂಥದ್ದು ಏನಿಲ್ಲ ಸೃಷ್ಟಿಯಲ್ಲಿ. ಹಿಂದೆ ನಾನು ರಿವಿಷನ್ ತಗೊಂಡಿಲ್ಲ ಅದನ್ನ. ಆಚಾರ್ಯರು ಶೂನ್ಯವಾದವನ್ನ ಅಲ್ಲಗಡಬೇಕಾದ್ರೆ ಕಾರಣ ಕಾರ್ಯ ಅಂತ ತಗೊಂಡವಾಗ ಕಾರಣದಲ್ಲೇ ಕಾರ್ಯವೂ ಕೂಡ ಇದೆ ಅಂತ ತೋರಿಸ್ಕೊಡ್ತಾರೆ ಆಚಾರ್ಯರು. ಅದೇ ಆಶ್ಚರ್ಯ ಆಗುತ್ತೆ ನಮ್ಗೆ. ಕಾರಣದಲ್ಲಿ ಕಾರ್ಯ ಹೇಗಿದೆ ಅಂತ. ಇದೆ ಅಂತ. ಇವಾಗ ಹಣ್ಣಿನ ಮುದ್ದೆನಲ್ಲಿ ಮಡಕೆ ಇರಲೇಬೇಕು. ಅಲ್ಲಿ ಮಡಕೆ ಇಲ್ಲ ಅಂದ್ರೆ ಮಡಕೆ ಎಲ್ಲಿಂದ ಬರುತ್ತೆ? ಅದಕ್ಕೆ ನಾಮರೂಪಗಳನ್ನ ಪಡೆದಿಲ್ಲ, ಅದ್ರ ಪ್ರಶ್ನೆ ಬೇರೆ. ಅದನ್ನ ಅವರು ಆವರಣ ಅಂತ ತೋರಿಸ್ಕೊಟ್ಟಿದ್ದಾರೆ ಅದನ್ನ ಅಂತ. ಆವರಣ ಅದು ಅಂತ. ಅದು ಆವರಣವಾಗಿತ್ತಷ್ಟೇ. ಅದು ಆವರಣವಾಗಿತ್ತು ಅಷ್ಟೇ. ಆವರಣ ಕಳಿಯೋದು ಯಾವಾಗ ಅಂದ್ರೆ ನಾಮರೂಪಗಳು ಕೊಟ್ಟಾಗ ಆವರಣ ಕಳಿಯೋದಷ್ಟೇ ಅದು ಅಂತ. ಇದೇ ಅಲ್ಲಿ ಮಡಕೆಗೆ ಬೇಕಾದಂತ ವಸ್ತು ಅಲ್ಲೇ ಇದೆ. ಅದು ಹೋಯ್ತು, ಪಡ್ಕೊಳ್ತು ಅಂತ ಅಷ್ಟೇನೆ. ಹಾಗೇನೆ ಅವ್ಯಾಕೃತಕ್ಕೂ ವ್ಯಾಕೃತಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಪ್ರಪಂಚದಲ್ಲಿ ಏನ್ ನಾವು ಅನುಭವಿಸ್ತಾ ಇದೀವಲ್ಲ, ಇದೆಲ್ಲವೂ ಹಿಂದೆ ಅಲ್ಲೇ ಇದ್ದಿದ್ದು. ಸಲಕರಣೆಗಳೆಲ್ಲ ಅಲ್ಲೇ ಇತ್ತು. ಆ ಸಲಕರಣೆಗಳ ಬೇರೆ ಬೇರೆಯಾಗಿ ಬಳಸ್ಕೊಳ್ತಾ ಇದೀವಿ. ಇವಾಗ ಒಂದು ಮಣ್ಣಿನ ಮುದ್ದೆ ಮಾಡ್ಬಿಟ್ಟು ಆ ಮುದ್ದೆನಲ್ಲಿ ಒಂದು ಪಾಂಡುರಂಗ ಮಾಡ್ಬೋದು. ಹಳೆ ಮಣ್ಣಿನ ಮುದ್ದೆನಲ್ಲಿ ಒಂದು ನಾಯಿ ಮಾಡ್ಬೋದು. ಏನ್ರಿ ನಾಯಿ ಮಾಡಿ ಅದೇ ಮಣ್ಣಿನ ಮುದ್ದೆ ನಾಯಿಗೆ ಉಪಯೋಗಿಸ್ತೇನ್ರಿ ಅಂತಂದ್ರೆ ಅಷ್ಟೇ, ಏನೋ ಬದಲಾವಣೆ ಇಲ್ಲ. ಹಾಗೆ ನಾವು ಬೇರೆ ಬೇರೆದಕ್ಕೆಲ್ಲ ತಯಾರು ಮಾಡ್ಕೊಳ್ತೀವಿ. ಹಿಂದೆ ಹೇಳಿದಲ್ಲ, ಮನುಷ್ಯ ರೂಪ ಸೃಷ್ಟಿ ಆಯ್ತು ಅಂತ. ನಮ್ಮ ಮನಸ್ಸು ಮತ್ತೆ ಬುದ್ಧಿಗಳ ಮಿಥುನದಿಂದ
ಅಲ್ಲಿ ಮಣ್ಣನ್ನ ಬೇರೆ ಬೇರೆ ಆಕಾರ ಪಡಿಬೇಕಲ್ಲ, ಆ ಮನೋಭಾವ, ನಾಯಿ ಮನೋಭಾವ ಎತ್ಕೊಂಡು ಅವ್ನು ನಾಯಿ ಆಕಾರ ತಳ್ತಾನೆ, ಪಾಂಡುರಂಗ ಮನೋಭಾವ ಎತ್ಕೊಂಡು ಪಾಂಡುರಂಗ ಆಕಾರ ಮಾಡ್ತಾನೆ. ದಸರಾ ಗೊಂಬೆಗಳು ಬರ್ತಲ್ಲ ಆಯಾ ಆಕಾರ ಅಂತ. ನಮ್ಗೆ ಇಲ್ಲಿ ಏನಾಗ್ತಾ ಇರೋದು, ಮನಸ್ಸು ಬುದ್ಧಿಗಳನ್ನ ಇಟ್ಕೊಂಡು ನಾವು ಮುಂದಕ್ಕೆ ಬೇಕಾಗಿರೋಂಥ ಆಕಾರಗಳನ್ನ ತಯಾರು ಮಾಡ್ಕೊಳ್ತಾ ಇದೀವಿ. ಎಂಥ ಆಕಾರಗಳು ಅಂತಂದ್ರೆ ಉತ್ಕೃಷ್ಟವಾದಂಥ ಆಕಾರಗಳು ಅಲ್ವೇ ಅಲ್ಲ ನಮ್ಮ ಮನಸ್ಸಿಗೆ ಬರೋದು, ಕೆಳಗಿನ ನೀಚ ಯೋನಿಗಳಲ್ಲಿ ಬೇಕಾಗಿರೋಂಥ ಆಕಾರಗಳನ್ನ ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಮನೋಭಾವ ಹಾಗೇ ಇದೆ. ನಾಚಿಕೆ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸಾಧಕರು ಆಗಿರೋರು ನಮಗ್ ನಾವೇ ಟಿಕ್ ಮಾರ್ಕ್ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವು ಆ ರೀತಿ ಇದ್ರೆ ನಮ್ ಮನಸ್ಸು ಬುದ್ಧಿಗಳ ಮಿಥುನ ಅನ್ನೋದು ಉತ್ಕೃಷ್ಟವಾದಂಥ ಜನ್ಮದಲ್ಲೇ ಬರುವಂತ ಶಾಸ್ತ್ರೀಯ ಮನೋಭಾವ ಆದ್ರೆ ಅದದೇ ಬರುತ್ತೆ. ಇಲ್ಲ ನಮಗೆ ಹಂದಿ ನಾಯಿಗಳ ಕಚ್ಚಾಡಂತ ಸ್ವಭಾವ ಅದೇ ಇದ್ರೆ ನಮ್ಗೆ ಅದೇ ಬರ್ತಾ ಇರುತ್ತೆ, ಇನ್ನು ಕೀಳ್ಮಟ್ಟದ ಜನ್ಮನೇ ಬರ್ತಾ ಇರುತ್ತೆ. ಅಷ್ಟು ಇಲ್ಲೇನ್ ಗೊತ್ತಾ, ವಿವಕ್ಷಿತವಾಗಿರುವಂತ ಅಂಶಗಳು ಬೇಕಾದಷ್ಟಿದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಎಲ್ಲಾ ಉಪನಿಷತ್ತಿನಲ್ಲೂ ಅಂತಾನೆ ಇಟ್ಕೊಳ್ಳೆ. ಇಲ್ಲಿ ಏನು ಅಂತಂದ್ರೆ ಈ ಆಚಾರ್ಯರು ಒಂದಷ್ಟು ಹೇಳ್ತಾರೆ ಅಂದ್ರೆ ಪೂರ್ತಿ ಸಮಗ್ರವಾಗಿ ಹೇಳಿರ್ತಾರೆ. ಅವರು ಪೂರ್ತಿ ಹೇಳೋರು ಅಷ್ಟೂ ಹೇಳೋಕ್ಕಾಗಲ್ಲ, ಕಾರಣ ಇದೆ, ಬೇಕಾದಷ್ಟು ಕಾರಣ ಇದೆ. ಹೇಳೋರು ಸ್ವಲ್ಪ ಲಿಮಿಟೇಷನ್ ಇಟ್ಕೊಂಡು ಹೇಳ್ಬೇಕಾಗತ್ತೆ. ಹಾಗಾದ್ರೆ ಕೇಳೋರು ಬೇಜಾರಾಗ್ಬಾರ್ದು. ಕೇಳೋರು ಏನಪ್ಪ ಕರ್ಮ ಬೃಹದಾರಣ್ಯಕ ಅಂತ ತಂದ್ಬಿಟ್ರು, ಇವಾಗ ಕೂತ್ಕೊಬೇಕಾಗತ್ತೆ. ಅಂದ್ರೆ ನಿಮ್ಗೆ ಯಾರಿಗೂ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ ಯಾರಿಗೂ ಕೂಡ, ಅಂದ್ರೆ ಬಂದ್ಬಿಡುತ್ತೆ ಅದು ಒಂಥರ ಕ್ಲಿಷ್ಟವಾಗಿರೋಂಥ, ಸ್ವಲ್ಪ ನಮ್ಗೆ ಯಾಕಿದು ಅನ್ನೋದು ಬರಬಾರ್ದು. ಹಾಗಾಗಿ ನಾವು ಸ್ವಲ್ಪ ಬದಲಾಯಿಸ್ಕೊಬೇಕು ಹೇಳೋ ರೀತಿ ಅಂತ. ಸ್ವಲ್ಪ ಬದಲಾಯಿಸ್ಕೊಂಡಾಗ ಎಲ್ಲಾ ವಿಷಯನೂ ಹೇಳಕ್ಕಾಗಲ್ಲ, ಆದ್ರೆ ಏನೇನೋ ಆಗೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಇವಾಗ ಒಂದು ವಿಷಯ ತಗೊಂಡಾಗ ಎಷ್ಟು ವಿಷಯಗಳು ಅಳಗಿರುತ್ತೆ ಅಂತ ನೋಡ್ಕೊಳ್ಬೇಕು. ಅದು ವಿವಕ್ಷಿತ ಅಂತ ಹೇಳುವಂಥದ್ದು, ಆಯ್ತಾ. ಇಷ್ಟು ಮುಗಿಸ್ಕೊಂಡು ಇನ್ನು ಮುಂದೆ 119ನೇ ಭಾಷೆ ಭಾಗದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವ್ಯಾಕೃತವಾಗಿತ್ತು. ಇದೆಲ್ಲ ತೋರುವುದಕ್ಕೆ ಮುಂಚೆ ಅವ್ಯಾಕೃತವಾಗಿತ್ತು. ಆಮೇಲೆ ಅದೇನಾಯ್ತು, ಆಮೇಲೆ ಅವ್ಯಾಕೃತವಾಗಿ ಇದೇನಾಯ್ತು, ವ್ಯಾಕೃತ ಆಯ್ತು. ವ್ಯಾಕೃತ ಆಯ್ತು. ಹೇಗೆ ವ್ಯಾಕೃತ ಆಯ್ತು, ಏನ್ ಕಾರಣದಿಂದ ವ್ಯಾಕೃತವಾಯ್ತು? ಯಾವ ಕಾರಣಕ್ಕಾಗಿ ವ್ಯಾಕೃತವಾಗಿದ್ದ? ಸಂಪಾಡ ಅಲ್ಪ ಅವ್ಯಾಕೃತವಾಗಿರ್ಬೇಕಾಗಿತ್ತಲ್ಲ, ಈಗ ತಾನೇ ಹೇಳಿದ್ನಲ್ಲ. ಕರ್ಮ ಕರ್ತೃತ್ವ ಎಲ್ಲ ಬಂತು ಅದಕ್ಕೆ. ತಾನೇ ತಂದಾನ ನಾವೇ ಮಾಡ್ಕೊಂಡಿರೋದು. ವ್ಯಾಕೃತವಾಗದ ನಾವೇ ಮಾಡ್ಕೊಂಡಿರೋದು. ಯಾವ್ಯಾವ ಆಕಾರಗಳು ಬೇಕಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿರೋದನ್ನೆಲ್ಲ ನಾವೇ ಮಾಡ್ಕೊಂಡಿರೋ ಹೊರತು ಬೇರೆ ಇನ್ಯಾರು ಮಾಡಿದ್ದಲ್ಲ. ಕರ್ಮ ಕರ್ತೃ ಪ್ರಯೋಗ ಅದು ವ್ಯಾಕೃತವಾಯಿತು ಅಂತ ಸ್ವಲ್ಪ ಹೇಳ್ತೀರಿ ನಾವು ವಿವರಿಸಿದನ್ನ. ಇವಾಗ ನಾವು ಹಳೆ ಜನ್ಮದಲ್ಲಿ ಏನೇನ್ ಮಾಡಿರ್ತೀರೋ ಅದು ನಮ್ಗೆ ಈಗ ಬೀಜದಿಂದ ವೃಕ್ಷ ಆಗೋಂಗೆ ಫಲ ಕೊಡ್ತಾ ಇರುತ್ತೆ. ಫಲ ಕೊಡ್ಲೇಬೇಕು ಅದು ಏನಾದ್ರೂ ಕೂಡ ಅಂತ. ಮಾಡಿದ್ದುಣ್ಣ ಮಾರಾಯ, ಏನೇನ್ ಮಾಡ್ಬೇಕೋ ಅದೆಲ್ಲಾನು ಕೊಡ್ಬೇಕಲ್ಲ. ಸರಿ, ಮಾಡಿದ್ದುಣ್ಣ ಮಾರಾಯ ಸರಿ ಅಂತ ಅವನ ವ್ಯವಸ್ಥೆ ಬೇಕಲ್ಲ. ಇವಾಗ ಬೆಟ್ಟದಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿರೆದವರು ಯಾರು ಅಂತ. ನೀನ್ ಈ ಕರ್ಮದ ಫಲ ನೀನು ಅನುಭವಿಸ್ತಾ ಇದೆಯಾ ಸರಿ, ಆದ್ರೆ ನಿನ್ ಪೋಷಣೆ ಬೇಕಲ್ಲ. ಅದಕ್ಕೆ ಈಶ್ವರ ಅಂತ, ನಿಯಂತ್ರು ಈಶ್ವರ, ಅದೆಲ್ಲ ಬೇಕು, ವ್ಯವಸ್ಥೆ ಬೇಕು. ಅದಕ್ಕೆ ಭಗವಂತನೇ ನಿಯಂತ್ರು ಅಂತ ಕರ್ತಿರೋದು. ಕರ್ತೃ ಸಾಧನ ಕ್ರಿಯೆ ಅದರೆಲ್ಲ ಹುಟ್ಟಿಕೊಂಡು ಅದದಾಗಿ ನಾಮರೂಪಗಳನ್ನೆಲ್ಲ ಪಡ್ಕೊಳ್ತಾ ಇದೆ. ಇಡೀ ಪ್ರಪಂಚ ಅನ್ನುವಂಥದ್ದು ನಾಮರೂಪಗಳಾಗಿ ವ್ಯಾಕೃತವಾಯಿತು ಅಂತ. ಮಾಡಿದಂಥ ಕರ್ಮ ಫಲ ನೀನೇನೇನ್ ಮಾಡಿರ್ತಿಯಲ್ಲ ಅದರದೇ ಬಂದ ಪಂಚಾಗ್ನಿ ವಿದ್ಯೆ ಅದೆಲ್ಲ ನೋಡಿದ್ವಿ. ಅದು ಎಷ್ಟು ಕಷ್ಟ, ಜನ್ಮ ಪಡೆಯುವಂಥದ್ದು ಎಷ್ಟು ಕಷ್ಟ ಇದೆ, ಏನೇನೆಲ್ಲ ಆಗತ್ತೆ ಇದ್ರೊಳಗೆ, ಯಾವ್ಯಾವಾಗ ಅನುಸರಿಸಿ ಏನೇನೆಲ್ಲ ನಾವು ಮಾಡ್ಕೊಂಡ್ ಬಂದಿದ್ವಿ ಹಿಂದೆ ಎಲ್ಲ ಅಂತ. ನಮ್ಗೆ ಹಿಂದೆ ನೋಡಕ್ ಬರಲ್ಲ. ನಮ್ಗೆ ಅಕಸ್ಮಾತ್ ಹಿಂದೆ ನೋಡಕ್ ಬಂದ್ಬಿಟ್ಟಿದ್ರೆ ಮೂರ್ಛೆ ಬಿದ್ಬಿಡ್ತಾ ಇದ್ವಿ ಇಲ್ಲೇನೆ. ಮುಂದೆ ಏನು ಯೋಚನೆ ಮಾಡೋಕ್ಕಾಗಲ್ಲ. ಅಷ್ಟು ನಾವು ಜನ್ಮಗಳು ಅನುಭವಿಸ್ಬಿಟ್ಟು ಏನೇನೋ ಮಾಡಿರ್ತೀವಿ. ಅದು ಮುಂದಕ್ಕೂ ತಯಾರಾದೀವಿ ನಾವು ಯಾರಿಗೂ ಜಗ್ಗಲ್ಲ. ವೇದ ಅಂತ ಹೇಳಿ ಭಗವಂತ ಸಾಕ್ಷಾತ್ತಾಗಿ ಬಂದು ಹೇಳಿ ನಿಮ್ಗೆ ಯಾರಿಗೂ ಜಗ್ಗಲ್ಲ ಬಿಡೋಪ್ಪ, ನನ್ನ ಸ್ವಭಾವ ಹಾಗೆ ಇದೆ ಅಂತ ಹಂಗೆ ಉಳಿಸ್ಕೊಂಡಿರ್ತೀವಿ. ಹಾಗಾಗಿ ಇದು ಮುಂದುವರಿತಾನೇ ಇರುತ್ತೆ ಇದು ಅಂತ. ಅದಕ್ಕೆ ಏನಾಗ್ಬೇಕಪ್ಪ, ಈ ವ್ಯಾಕೃತವಾಗಿರುವಂಥದ್ದು ನಮ್ ಕರ್ಮಫಲ. ಅವ್ಯಾಕೃತವಾಗಿ ನಮ್ ಕರ್ಮಫಲ ವ್ಯಾಕೃತವಾಗುತ್ತೆ, ತಿರ್ಗಾ ಹೋಗುತ್ತೆ, ತಿರ್ಗಾ ಬರುತ್ತೆ, ತಿರ್ಗಾ ಹೋಗುತ್ತೆ, ತಿರ್ಗಾ ಬರುತ್ತೆ, ತಿರ್ಗಾ ಬರುತ್ತೆ. ಬೇಜಾರೇ ಮಾಡ್ಕೊಳಲ್ಲ ಅದು ಅಂತ. ಎಷ್ಟತಿನಪ್ಪ ವ್ಯಾಕೃತ ಆಗಿದೆ ಅವ್ಯಾಕೃತ ಆಗ್ಬೇಕಂತ ಎಷ್ಟತಿ ಮಾಡ್ಕೊಳಪ್ಪ. ಭಗವತ್ಪಾದರೆ ತುಂಬಾ ನೆನಪು ಬರ್ತದೆ ಹೇಳೋದು.
ನಾವಲ್ಲೇ ಅಂದ್ರೆ ಬಿಡಲ್ಲ ಅಂತ. ನಂಗೆ ಆಗಲ್ಲಪ್ಪ, ಸಾಕಾಗ್ಬಿಡ್ತಪ್ಪ, ಹುಟ್ಟಿ ಹುಟ್ಟಿ ಸಾಕಾಗ್ಬಿಡ್ತಪ್ಪ ಅಂತಂದ್ರು ಕೂಡ ಅದು ಬಿಡಲ್ಲ ನಮ್ಮನ್ನ. ಎಳ್ಕೊಂಡು ಹೋಗಿ ಏನು ಗುದ್ದಿ ಎಬ್ಬರಿಸುತ್ತೆ, ಒದ್ದು ಮಲಗಿಸುತ್ತೆ. ಕರೆಕ್ಟ್. ಒದ್ದಿ ಎಬ್ಬರಿಸುತ್ತೆ, ಗುದ್ದಿ ಮಲಗಿಸುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಆಗುತ್ತೆ ಅಂತ. ಇನ್ನು ಈಗ ಮುಖ್ಯವಾದ ವಿಷಯ, ಪ್ರವೇಶ ಶ್ರುತಿ 120ರಲ್ಲಿ ಪ್ರವೇಶ ಶ್ರುತಿಯನ್ನ ಹೇಳಕ್ ಕೊಟ್ಟಿದೆ. ಅದನ್ನ ಆಚಾರ್ಯ ಸ್ವಲ್ಪ ಒಂಥರ ಕಾವ್ಯಮಯವಾಗಿ ಒಂದು ಕಡೆ ತೋರಿಸ್ಕೊಳ್ತಾರೆ 120ನೇ ಭಾಷೆದಲ್ಲಿ. ಅದು ಹೇಗೆ ಅಂತ ಹೇಳ್ತೀರಾ? ಅಂದ್ರೆ ವಿದ್ಯಾಸೂತ್ರವನ್ನ ತೋರ್ಸ್ಕೊಡ್ಬೇಕಾದ್ರೆ, ಇದೆಲ್ಲ ಅವಿದ್ಯೆ ಕೆಲಸ ಆಯ್ತು, ಇವಾಗ ತೋರ್ಸ್ಕೊಡ್ತಾ ಇದಾರೆ. ಎಷ್ಟು ಚೆನ್ನಾಗಿ ತೋರ್ಸ್ಕೊಡ್ತಾರೆ ನೋಡಿ 120ನೇ ಭಾಷೆ ಭಾಗದಲ್ಲಿ. ಹೇಗೆ ಅದು? ನೀರಿನಿಂದ ನೊರೆ ಎಲ್ಲ ಹೆಂಗೆ ತೋರ್ಕೊಳ್ತು ಆತರ. ಶಾಸ್ತ್ರ ಎಲ್ಲ ಯಾರಿಗಾಗಿ ಪ್ರಾರಂಭ ಆಗಿದೆಯೋ ಅಂತ. ಶಾಸ್ತ್ರ ಶುರು ಆಗಿರೋದೇ ಯಾರಿಗೋಸ್ಕರ? ನಮ್ಗಳಿಗೋಸ್ಕರ. ನಮ್ಗೆ ಯಾರಿಗೆ ಸ್ವರೂಪ ಜ್ಞಾನ ಬೇಕು ಅಂತಿದೀವಲ್ಲ ಅವ್ರಿಗೋಸ್ಕರ ಅಂತ ಪ್ರಾರಂಭ ಆಗಿದೆ. ಅನರ್ಥವನ್ನ ಕಳೀಲಿಕ್ಕೆ ಅಂತ. ಮೊದಲು ಏನೋ ಅನರ್ಥ ಅಂತ ಗೊತ್ತು ಮಾಡ್ಕೊಳ್ಬೇಕು, ಸಂಸಾರಿತ್ವದಲ್ಲಿರೋದು ಅಂತ. ಅವ್ರಿಗಾಗಿ ಪ್ರಾರಂಭ ಆಗಿದೆ. ಮತ್ತೆ ಯಾವನಲ್ಲಿ ಸ್ವಾಭಾವಿಕವಾದಂಥ ನ್ಯಾಚುರಲಿ ಅವಿದ್ಯಾದೇಶೆಯಿಂದ ನೈಸರ್ಗಿಕವಯಂ ಲೋಕ ವ್ಯವಹಾರ್ಯ ಅಂತ ತೋರಿಸ್ಕೊಟ್ಟಿದ್ದಲ್ಲ, ಸ್ವಾಭಾವಿಕವಾದಂತೆ ನಮಗೆಲ್ಲ ಈ ಒಂದು ಅವಿದ್ಯೆಯನ್ನು ತೋರ್ತಾ ಇದೆಯಲ್ಲ, ಅದು ಇದಕ್ಕೆಲ್ಲ ಯಾವನು ಕಾರಣನೋ, ಅದಕ್ಕೆ ದೃಷ್ಟಾಂತ ನೀವು ಹೇಳಿದಾಗೆ ನೀರೇ ನೊರೆ ರೂಪ ತೋರ್ಕೊಂಡಾಗ ಅದು ಹೇಗೆ ಅದು ನನ್ನ ಸ್ವರೂಪೇ ಆಗ ನಾಮರೂಪಗಳ ವ್ಯಾಕರಣ ಮಾಡುತ್ತಲ್ಲ, ಸ್ವರೂಪೇ ಆಗುತ್ತೆ ನಾಮರೂಪ ವ್ಯಾಕರಣ ಮಾಡೋದಲ್ಲ. ಮತ್ತೆ ಅದನ್ನೇ ಇಟ್ಕೊಂಡು ಅಲ್ಲಿ ಪ್ರವೇಶ ಮಾಡಿದ. ನಾಮರೂಪಗಳಾಗಿದೆಯಲ್ಲ ಅದನ್ನಿಟ್ಕೊಂಡೇ ಇಲ್ಲಿ ಅವನು ಪ್ರವೇಶ ಮಾಡಿದ ಅಂತ ಹೇಳಿದೆ ಇಲ್ಲಿ ಅಂತ. ಸರಿ, ಇಷ್ಟ ಆಯ್ತಾ? ಇನ್ನು 121ನೇ ಭಾಷೆ ಭಾಗದಲ್ಲಿ ಒಂದು ಚರ್ಚೆ ತಗೊಂತಾರೆ. ಏನು ಅಂತಂದ್ರೆ, ಇಲ್ಲಿ ಹಿಂದೆ ಸ್ಟಾರ್ಟಿಂಗ್ ಹೇಳಿದವಾಗ ಅವ್ಯಾಕೃತವು ತಾನೇ ವ್ಯಾಕೃತವಾಯಿತು ಅಂತ ಹೇಳ್ತಾ, ಅಲ್ಲಿ ಏನು ಹೇಳಕ್ ಹೋಗ್ಲಿಲ್ಲ. ಅದು ಇಲ್ಲೇನು ಹೇಳ್ತು? ನೀರು ನೊರೆಯಾಗಿ, ಪರಮಾತ್ಮನೇ ನೀರು ನೊರೆ ಆಗುವ ಹಾಗೆ ಅವ್ಯಾಕೃತವಾದದ್ದನ್ನ ವ್ಯಾಕೃತ ಮಾಡ್ದ ಅಂತ ಹೇಳಿದೆ. ಅದರಲ್ಲಿ ಪ್ರವೇಶ ಮಾಡ್ದ ಅಂತ ಹೇಳಿದೆ. ಇದರೊಳಗೆ ವ್ಯಾಕೃತದಲ್ಲಿ ಪ್ರವೇಶ ಮಾಡ್ದ ಅಂತ ಹೇಳಿದೆ ಅಲ್ಲಿ ಅಂತ. ಯಾವ್ದು ಸರಿ ಹಾಗಾದ್ರೆ? ಹಿಂದೆ ಹೇಳಿ ಸರಿನಾ, ಇವಾಗ ಹೇಳಿ ಸರಿನಾ ಅಂತ? ಅದಂದ್ರೆ ಸ್ವಲ್ಪ ಇದು ಭಾಷ್ಯವನ್ನ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಇದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ಹೇಳಕ್ ಬರೋದು. ಇಲ್ಲ ಅಂದ್ರೆ ನಮ್ಗೆ ಏನೇನ್ ಬೇಕು ಅಷ್ಟು ಮಾತ್ರ ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ಹೇಳಕ್ಕಾಗಲ್ಲ ಸ್ವಲ್ಪ ಇದು. ಅಂದ್ರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ ಇಲ್ಲಿ ನಾಮರೂಪವಾಗಿ ಅವಿದ್ಯೆಯಿಂದ ತೋರ್ಕೊಂಡ ಅಂತ. ಅದು ಕರ್ಮದ ಫಲದಿಂದ ಅವನೇ ಬಂದಿತ್ತು ಅಂತ. ಅವನೇನೆ ಪರಮಾತ್ಮನೇ ಅವ್ಯಾಕೃತ ಜಗದ್ರೂಪದಿಂದ ಇದ್ದಿದ್ದು ಅವನೇನೆ ಅಂತ. ಅವನೇನೆ ಜಗದ್ರೂಪದಿಂದ ಇದ್ದಿರಂಥದ್ದು. ನಾವು ಮಾಡಿದಂಥ ಕರ್ಮಗಳ ಅನುಸರಿಸಿ ಅವನೇನೆ ಅವ್ಯಾಕೃತವಾಗಿದ್ದು ವ್ಯಾಕೃತವಾಯಿತು ಅಂತ. ಆಮೇಲೆ ಆಯ್ತಲ್ಲ, ಅದು ಇವಾಗ ದೃಷ್ಟಾಂತ ಕೊಡ್ತಾರೆ ಆಚಾರ್ಯರು. ಏನ್ ದೃಷ್ಟಾಂತ ಕೊಟ್ಟು ಅದನ್ನ ಹೇಳ್ತಾರೆ ಹೇಳಿ, ಸ್ವಲ್ಪ ವಿವರಿಸಿ ಹೇಳಾಗಿದೆ. ಒಂದು ದೃಷ್ಟಾಂತ ಕೊಟ್ಟು ಇದಕ್ಕೆ ಅರ್ಥ ಹೇಳ್ತಾರೆ. ಅದನ್ನ ಹೇಗೆ ಇದು? ಈಗ ನಿರ್ಮಲವಾದ ನೀರಿನಿಂದ ಕೊಳೆಯಾದ ನೊರೆ ಅದಲ್ಲ, ಹಿಂದೆ ಹೇಳಿದಾಗ ಹೋಗ್ಬಿಟ್ಟಿದೆ. ನಾನು ಹೇಳ್ತಾ ಇರೋದು 121ನೇ ಭಾಷೆ ಭಾಗದಲ್ಲಿ. ಅಲ್ಲಿ ಇವಾಗ ಊರು ಬಂತು ಅಂದ್ರೆ ಊರು ಬಂದ್ ಗ್ರಾಮಃ ಆಗತಃ ಗ್ರಾಮಃ ಶೂನ್ಯಃ ಅಂತ ಹೇಳ್ತೀವಿ. ಏನ್ ವ್ಯತ್ಯಾಸ? ಇನ್ನೊಂದು 3 ಕೊಡ್ತಾರೆ. ಗ್ರಾಮಃ ಆಗತಃ
ಮತ್ತೆ ಶೂನ್ಯ ಅಂತ ಹೇಳಿದ್ಮೇಲೆ ಇನ್ನೊಂದು ಹೇಳ್ತಾರೆ, 3 ಹೇಳ್ತಾರೆ. ಇವಾಗ 2 ಕೇಳಿ ಅರ್ಥ ಏನು ಅಂತ. ಊರು ಬಂತು, ಊರು ಹಾಳಾಗಿದೆ ಅಂತ ಹೇಳ್ತೀವಿ, ಒಂದೇ ಶಬ್ದ ಉಪಯೋಗಿಸ್ತೀವಿ. ಊರು ಬಂತು ಅಂದ್ರೆ ಏನರ್ಥ? ನಾನ್ ಊರಿಗೆ ಬಂದೆ ಅಂತ ಅರ್ಥ ಅಲ್ಲ. ಎರಡು ಹೇಳ್ತೀರಾ? ಊರೇ ಬಂದ್ಬಿಡ್ತೀರಿ ಗೌಡ್ರ ಮದ್ವೆಗೆ, ಜನ ಎಲ್ಲ ಬಂದಿದ್ರು, ಊರಿನ ಜನ ಎಲ್ಲ ಬಂದಿದ್ರು. ನೀವು ಜನ ಎಲ್ಲ ಬಂದ್ಬಿಟ್ರು ಅಂತ. ಅಲ್ಲಿ ವಿವಕ್ಷಿತ. ಊರೇ ಬಂತು ಅಂದ್ರೆ ಊರ್ ಬಂತು ಅಂತ ಅಲ್ಲ, ಊರಿನ ಜನಗಳು ಬಂತು ಅಂತ. ಮತ್ತೆ ಗ್ರಾಮ ಶೂನ್ಯ ಅಂದ್ರೆ ಏನರ್ಥ? ಊರು ಹಾಳಾಗಿದೆ ಅಂದ್ರೆ ಏನರ್ಥ? ಊರಲ್ಲೇ ಜನ ಇಲ್ಲ ಅಲ್ಲ. ಜನ ಹಾಳಾಗಿದ್ದಾರೆ ಅಂತ ಅಲ್ಲ. ಯಾರಾದ್ರ? ಊರಲ್ಲಿರುವಂತಹ ಮನೆಗಳೆಲ್ಲ ಪಾಳು ಬಿದ್ಬಿಟ್ಟಿದ್ರೆ, ಅಲ್ಲೆಲ್ಲ ಹಾಳಾಗ್ಬಿಟ್ಟಿದ್ರೆ ಅದು ಊರು ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎಲ್ಲ ಇವಾಗ ಹಾಳು ಹಂಪೆ ಅಂತ ಕರೀತಾರಲ್ಲ, ಹಾಗೆ ಎಲ್ಲ ಹಾಳಾಗ್ಬಿಟ್ಟಿದ್ರೆ ಅಂತ ಊರನ್ನ ಹೇಳ್ತಾರೆ ಅದು ಅಂತ. ಊರು ಮತ್ತೆ ಊರು ಹಾಳಾಗಿದೆ ಎಂದು ಪ್ರಯೋಗ ಶಬ್ದವಾಗುತ್ತೆ ಅಂತ. ಆಮೇಲೆ ಇನ್ನೊಂದ್ಸಲ ನಿವಾಸಿಗಳನ್ನ ಹೇಳೋದು ಅಂತ. ಮತ್ತೆ ಆಮೇಲೆ ಊರನ್ನು ಪ್ರವೇಶಿಸಬಾರದು ಅಂತ, ಗ್ರಾಮಂಚ ನ ಪ್ರವಿಶೇತ್ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಆವಾಗ ಏನು ಅರ್ಥ ಬರುತ್ತೆ? 2 ಬೇರೆ ಬೇರೆ ಅರ್ಥ. ಒಂದು ಊರೇ ಬಂತು ಅಂದ್ರೆ ಜನಗಳು ಬಂದ್ರು ಅಂತ. ಮತ್ತೆ ಆ ಊರನ್ನ ಇದು ಅಲ್ಲಿ ಹೇಳ್ಬೇಕಾದ್ರೆ ಊರು ಹಾಳಾಯ್ತು ಅಂತ ಹೇಳ್ಬೇಕಾದ್ರೆ ಊರಿನಲ್ಲಿರುವಂತಹ ಮನೆಗಳು ಅಥವಾ ಒಂಥರ ಅಕಸ್ಮಾತ್ ಕೆರೆ ಎಲ್ಲಾನು ಬತ್ತೋಗ್ಬಿಡ್ತು ಅಂತಂದ್ರು ಹಾಳಾಗೋಯ್ತು ಊರು ಅಂತ ಹೇಳ್ತಾರೆ. ಅಲ್ಲಿ ಮಾಡಿದಂತ ಪಾಪ ಪುಣ್ಯಗಳಿಂದಲೇ ಕೆರೆ ಎಲ್ಲ ಬತ್ತೋಗ್ಬಿಡ್ತು, ಊರಲ್ಲಿ ಮಳೆನೇ ಆಗ್ತಿಲ್ಲ, ಊರೆಲ್ಲ ಹಾಳಾಗ್ಬಿಡ್ತು ಅಂತ ಬಳಸ್ತೀವಲ್ಲ ನಾವು ಅಲ್ವಾ? ಅದಂತ ಅಲ್ವಸ್ತು ಅಂತ. ಇವಾಗ ಊರನ್ನ ಪ್ರವೇಶಿಸಬಾರದು ಅಂದ್ರೆ ಏನರ್ಥ? ಊರೊಳಗಡೆ ಹೋಗ್ಬಾರ್ದು ಅಂತ. ಅದಲ್ಲ, ಅವಿವಕ್ಷಿತ ಅದಲ್ಲ. ಇದು ನೀವು ಹೇಳ್ತಾ ಇರೋದು ಹಂಗೇನೆ ಹೇಳ್ತಾ ಇದ್ದೀರಾ, ಊರಲ್ಲಿ ಪ್ರವೇಶಿಸಬಾರ್ದು ಅಂತ. ಅಂದ್ರೆ ಏನು ಅರ್ಥ ಅಂತಂದ್ರೆ ಅದು 2 ಅರ್ಥ ಬರೋ ಥರ ಇರುತ್ತದು. ಊರಿನ ಪ್ರವೇಶಿಸಬಾರದು ಅಂತಂದವಾಗ ಉದಾಹರಣೆಗೆ ಇವಾಗ ಕೆಲವರು ಹೇಳ್ತಾರೆ ಗುಡಿಗಳಿಲ್ಲದ ಒಂದು ಊರಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಮತ್ತೆ ಸನ್ಯಾಸಿ ಆದವರು ಅಥವಾ ವಾನಪ್ರಸ್ಥಾಶ್ರಮ ಸ್ವೀಕರಿಸಿದವರು ಜನಗಳ ಜೊತೆಗೆ ಇರಬಾರ್ದು ಅಂತ, ಬೇರೆ ಕಡೆಗೆ ಇರಬೇಕು ಅಂತ ಇರುತ್ತೆ ಅದು. ಅಂದ್ರೆ ಅವಾಗ ಏನಾಗುತ್ತೆ, ಊರನ್ನೂ ತಗೊಳ್ಬೇಕು, ಜನಗಳನ್ನೂ ತಗೊಳ್ಬೇಕು, 2 ತಗೊಳ್ಬೇಕಲ್ಲಿ. ಪ್ರವೇಶಿಸಬಾರದು ಅಂತ ಹೇಳಿದ ತಕ್ಷಣನೇ ಊರಿನ ಜನಗಳನ್ನೆಲ್ಲ ನಾವಿಲ್ಲಿ ಕರ್ಸ್ಕೊಂಡ್ಬಿಡ್ತೀನಪ್ಪ, ನೀವ್ ಅಲ್ಲಿ ಬರ್ಬಿಡ್ರಿ, ನಾನಲ್ಲಿ ಬರಲ್ಲ, ನೀವೇ ಇಲ್ಲಿ ಬಂದ್ಬಿಡ್ರಿ ಅಂತ ಹೇಳಂಗಿಲ್ಲ ಅವರು. 2 ಹಾಳಾಗುತ್ತೆ. 2 ಹೇಳ್ದಂಗಾಯ್ತು ಇಲ್ಲಿ, ಊರನ್ನೂ ಹೇಳ್ದಂಗಾಯ್ತು, ಊರಿನ ಜನಗಳನ್ನೂ ಹೇಳ್ದಂಗಾಯ್ತು ಇಲ್ಲಿ. ಆ ರೀತಿಯಾಗಿ ಪ್ರಯೋಗ ಆಗುತ್ತೆ. ಲೋಕದಲ್ಲೇ ಆ ರೀತಿಯಾದಂಥ ಪ್ರಯೋಗ ಇದೆ. ಅದೇ ರೀತಿ ಇಲ್ಲೂ ಕೂಡ ಇಲ್ಲೇನಂತ ಹೇಳಿದೆ, ಈ ಜಗತ್ತು ವ್ಯಾಕೃತವು ಅವ್ಯಾಕೃತವು ಆಗಿರುತ್ತದೆ ಅಂತ ಹೇಳ್ಬೇಕಾದ್ರೆ ಆತ್ಮಾನಾತ್ಮಾರುಗಳನ್ನ ಬೇರೆಯಾಗಿಲ್ಲವೆಂಬ ವಿವಕ್ಷೆಯಿಂದ ಹೇಳ್ತಾ ಇದೆ ಇಲ್ಲಿ. ಆತ್ಮ ಅನಾತ್ಮ ಬೇರೆಯಾಗಿಲ್ಲ ಅಂತ, ಪರಮಾತ್ಮ ಆತ್ಮ 2 ಒಂದೇ ಆಗಿದೆ ಅಂತ ಒಂದರ್ಥ. ಇನ್ನೊಂದು ಅರ್ಥ ಜಗತ್ತನ್ನು ಹೇಳ್ಬೇಕಾದ್ರೆ ಜಗತ್ತು ಉತ್ಪತ್ತಿ ವಿನಾಶಾತ್ಮಕವಾಗಿರುವಂಥದ್ದು ಅಂತ. ಪರಮಾತ್ಮನ ಬಿಟ್ಟು ಹೇಳಕ್ಕಾಗಲ್ಲ ಜಗತ್ತನ್ನ. ಆದ್ರೆ ಬೋಧನೆ ಮಾಡ್ಬೇಕಾದ್ರೆ ಪರಮಾತ್ಮನ ಆಮೇಲೆ ಹೇಳ್ತಾರಲ್ಲ, ಅರ್ಥ ಆಗ್ತಾ ಇದೆಯಾ? ಪರಮಾತ್ಮನ ಆಮೇಲೆ ಹೇಳ್ತಾರೆ. ಬೋಧನೆ ಮಾಡ್ಬೇಕಾದ್ರೆ ಈ ಪ್ರಪಂಚ ಅನ್ನೋದನ್ನ ಹೇಳ್ತಾ ಇರ್ತಾರೆ. ಇದು ಹೇಳೋದಕ್ಕೆ ಎಷ್ಟು ಕಷ್ಟ ಅಂದ್ರೆ, ಸ್ಕೈಪಲ್ಲಿ ಆಗಲಿ ಯೂಟ್ಯೂಬಲ್ಲಿ ಆಗಲಿ ಎದುರಿಗೆ ಯಾರು ಇರಲ್ಲವಲ್ಲ ಅಂತ ಕೆಲವೊಂದೆಲ್ಲಾನು ವಿಚಾರಗಳು ಎದುರಿಗಿದ್ರೆ ಸ್ವಲ್ಪ ಅವ್ರ ಮುಖಭಾವ ನೋಡಿದ್ರೆ ಆದ್ರೂ ಹೇಳ್ಬೋದು, ಏನೋ ಸ್ವಲ್ಪ ಅರ್ಥ ಆಗ್ತಿದ್ಯಪ್ಪ ಆಗ್ಬಿಡ್ತಿದ್ಯಪ್ಪ ಅಂತ. ಇಲ್ಲಾಂದ್ರೆ ಏನೇನೋ ಗೊತ್ತಾಗೋದಿಲ್ಲ, ಆಗೋಗ್ಬಿಡುತ್ತೆ. ಆ ಥರ ಇರುತ್ತೆ ವಿವಕ್ಷಿತಾಂಶ ಅಂತ, ಆ ಥರ ಹೇಳ್ಬೋದು. ಇನ್ನೊಂದು ಪರಮಾತ್ಮನೇ ಅಂತ ಹೇಳ್ಬೋದು. ಯಾವಾಗ ಮಹಾಂತಂ ವಿಭಂ ಅಜಂ ಅಂತ ಹೇಳ್ಬೇಕಾದ್ರೆ ಹಸ್ತೂಲಂ ಮನಣಂ ನೇತಿ ನೇತಿ ಅಂತ ಹೇಳೋ ಪರಮಾತ್ಮನಷ್ಟೇ ಹೇಳ್ತಾ ಇದ್ದಿಲ್ಲ, ಪ್ರಪಂಚನ ಹೇಳೋದೇ ಇಲ್ಲ ಅಲ್ಲಿ. ಪರಮಾತ್ಮನ ಪ್ರತ್ಯೇಕವಾಗಿ ಹೇಳೋದು. ಅಲ್ಲಿಂಗೆ ಜನಗಳು ಮಾತ್ರ ಹೇಳೋದಕ್ಕೆ ಒಂಥರ ಹೇಳೋವಂಥದ್ದು. ಪದ ಬೇರೆ ಬಳಸ್ತೀವಿ.
ಊರನ್ನು ಹೇಳ್ಬೇಕಾದ್ರೆ ಒಂದು ಪದ ಬಳಸ್ತೀವಿ, ಎರಡನ್ನೂ ಹೇಳ್ಬೇಕಾದ್ರೆ ಒಂದು ಪದ ಬಳಸ್ತೀವಿ. ಹಾಗೆ ಇಲ್ಲಿ ಬೇರೆ ಬೇರೆ ಪ್ರಯೋಗ ಇದ್ರೂ ಕೂಡ ವಿವಕ್ಷಿತಾಂಶ ಇರುವಂಥದ್ದು ಅದು ಅಂತ. ಅರ್ಥ ಆಯ್ತಾ? ಅರ್ಥ ಆಗ್ಬೇಕಾಗಿರೋದೇನಾದ್ರೂ ಇದ್ರೆ ಕೇಳಿ. ಆಯ್ತು, ಅರ್ಥ ಆಯ್ತು. ಅಲ್ವಾ? ಮುಂದುವೋಗೋಣ. ಫಸ್ಟ್ ಆತ್ಮ ಅನಾತ್ಮರುಗಳು ಬೇರೆ ಇಲ್ಲ ಅಂತ ಒಂದು, ಜಗತ್ತನ್ ಮಾತ್ರನೇ ಹೇಳೋದು ಅಂತ ಒಂದು, ಮತ್ತೆ ಪರಮಾತ್ಮನ ಬಳಸೋಕೆ ಹೇಳೋದು ಅಂತ ಒಂದು. ಅದು ಮೂರುನು ಊರ್ಗೋಸ್ಕರ ಊರ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕೊಟ್ಟು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಪ್ರಶ್ನೆ ಬಂದಿದ್ದು ವ್ಯಾಕೃತವೇ ಅವ್ಯಾಕೃತವಾಯ್ತು ಅಂತ ಹೇಳಿದವಾಗ ಅವ್ಯಾಕೃತವೇ ವ್ಯಾಕೃತವಾಯ್ತು ಅಂತ ಹಿಂದೆ ಬಳಸಿದ್ವಿ. ಈಗ ನೋಡಿದ್ರೆ ಪರಮಾತ್ಮನ ಅವ್ಯಾಕೃತ ಮಾಡ್ದ ಅಂತ ಹೇಳ್ತಾ ಇದಾರೆ. ಯಾವ್ದು ಸರಿ ಅಂತ ಚರ್ಚೆ ಬಂದಿಕ್ಕೆ ಇದಕ್ಕೆ ಆಚಾರ್ಯ ಹೇಳ್ತಾ ಇರೋದು. ನಾವು ಹಿಂದೆ ಅದನ್ನ ಹೇಳಿದ್ರು ಕೂಡ ವ್ಯಾಕೃತವೇ ಅವ್ಯಾಕೃತವಾಯ್ತು ಅಂತ ಹೇಳಿದ್ರು ಕೂಡ ಪರಮಾತ್ಮನ ಸೇರ್ಸ್ಕೊಂಡೇ ಹೇಳಿರೋದಲ್ಲಿ. ಆದ್ರೆ ಅದು ಹೇಳ್ಬೇಕಾದ್ರೆ, ಬೋಧನೆ ಮಾಡ್ಬೇಕಾದ್ರೆ ಬರೀ ಅದನ್ನ ಹೇಳಕ್ಕಾಗಲ್ಲ. ಇವಾಗ ಪ್ರವೇಶ ಶ್ರುತಿನ ಹೇಳ್ಬೇಕಾದ್ರೆ ಹೇಳ್ತೀವಿ ಅದನ್ನ, ಪರಮಾತ್ಮನ ಸೇರ್ಸ್ಕೊಂಡು ಹೇಳ್ತೀವಿ ಅದನ್ನ, ಮುಂದೆ ಹೇಳೋದ್ರಿಂದ ಸ್ಪಷ್ಟವಾಗುತ್ತೆ ಅದು ಅಂತ ಆ ರೀತಿ ಹೇಳ್ತಾ ಇರುವಂಥದ್ದು ಅಂತ. ಈಗ ತಗೊಳ್ಬೇಕು ಇದನ್ನ ಅಂತಂದ್ಬಿಟ್ಟು ಪದಗಳು ಬೇರೆ ಬೇರೆ ರೀತಿಯಾಗಿ ಹೇಗೆ ಬಳಸ್ತಾರೋ ಅಲ್ಲಿ ವಿವಕ್ಷಿತಾಂಶ ತಗೊಳ್ಬೇಕಾಗಿರೋಂಥದ್ದು ಹಾಗೆ ತಗೊಳ್ಬೇಕು. ನಾವೇನೋ ಬರೀ ಅವ್ಯಾಕೃತವೇ ವ್ಯಾಕೃತವಾಯ್ತು ಅಂತ ಹೇಳ್ಬೇಕು, ಪರಮಾತ್ಮನ್ ಬಿಟ್ಟು ಹೇಳ್ತಾ ಇಲ್ಲ. ಇಲ್ಲಿ ಪದ ಹಂಗೆ ಹೇಳಿದ್ವಿ, ಅದು ಬೋಧನೆಗಾಗಿ ಹೇಳಿದವಾಗ ಶಿಷ್ಯನಿಗೆ ಅರ್ಥನೂ ಆಗುತ್ತೆ ಅದು ಅಂತ. ಆಮೇಲೆ ಹೇಳೋದು ಪರಮಾತ್ಮನೇ ಪ್ರವೇಶ ಆಯ್ತು ಅಂತ, ಅದನ್ನ ಈಗ ಮುಂದೆ ಹೇಳಕ್ ಹೊರಟಿದೆ ಅದು ಅಂತ. ಆಯ್ತಾ? ಇದು ಬೇಡ, ನಾವು ಬಿಟ್ಬಿಟ್ಟಿದೀವಿ ಇದನ್ನ. ಪ್ರವೇಶದ ಮೇಲಿನ ಆಕ್ಷೇಪ ಅನ್ನೋದೇನಿದೆಯಲ್ಲ ಅದು ಮೊದಲನೇ ಬೃಹದಾರಣ್ಯಕ ಅನ್ನೋದು ತಲೆ ಬಿಸಿಯಾಗುವಂಥ ವಿಚಾರ. ಇದನ್ನೆಲ್ಲ ಹೇಳಿದ್ರೆ ಇದ್ದಿದ್ದು ಜಾಸ್ತಿ ಅದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇರೆ ಮತಗಳದೆಲ್ಲನೂ ಅಂದ್ರೆ ಆಚಾರ್ಯದೂ ನೋಡ್ಕೊಂಡ್ರೂ ಸ್ವಲ್ಪ ಅನುಕೂಲ ಇದೆ, ಅದು ಇಲ್ಲ ಅಂತಲ್ಲ. ಆದರೆ ಸದ್ಯಕ್ಕಿದ್ದು ಬೇಡ ಅಂತ. ಇನ್ನು ಸಿದ್ಧಾಂತ ಸಮ್ಮತವಾದಂತಹದ್ದು ಏನು ಇಲ್ಲಿ ಅಂತ, ಪ್ರವೇಶ ಶ್ರುತಿಗೆ ಆಚಾರ್ಯರ ಪ್ರಕಾರ ಏನು ಅನ್ನೋದು 127ನೇ ಭಾಷ್ಯ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇನು ಅಂತ 215ನೇ ಪುಟ. ಪ್ರವೇಶ ಆಯ್ತು ಅನ್ನೋದಕ್ಕೆ ಅಲ್ಲೇ ಏನಾಯ್ತು ಅಂದ್ರೆ ಇಲ್ಲಿ ಬೇರೆ ಬೇರೆ ಚರ್ಚೆ ತಗೊಂಡ್ರು. ಪ್ರವೇಶ ಅಂದ್ರೆ ಏನು, ಪ್ರವೇಶ ಮಾಡುವಂಥದ್ದು ಎಲ್ಲೋ ಇದ್ದಂಥ ಪರಮಾತ್ಮನು ಸೃಷ್ಟಿ ಮಾಡಿ ಅದರಲ್ಲಿ ಪ್ರವೇಶ ಆಯ್ತು ಅಂತಂದ್ರೆ ಏನ್ ಅರ್ಥ ಇದು, ಯಾವ ವಾದಗಳು ಏನೇನು ಹೇಳ್ತಾರೆ ಅಂತ ಆಚಾರ್ಯರೆಲ್ಲ ತೋರಿಸ್ಕೊಟ್ರು. ನಿಜವಾದ ಅರ್ಥ ಏನು ಅಂತ, ಶ್ರುತಿ ಸಮ್ಮತವಾದಂತ ಆಚಾರ್ಯ ಹೇಳುವಂತ ಒಂದು ಸಿದ್ಧಾಂತ ಏನು ಇಲ್ಲಿ ಅಂತ. ಅವನನ್ನ ಬಿಟ್ರೆ ಬೇರೆ ಏನು ಇಲ್ಲ, ಕಣ್ಣಿಗೆ ಕಣ್ಣು ಆತರ. ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಆಚಾರ್ಯರು. ಸೂರ್ಯನ ಪ್ರತಿಬಿಂಬ ಎಲ್ಲಾ ಪಾತ್ರೆಗಳಲ್ಲಿ ಕಾಣಿಸ್ದಂಗೆ ಸೂರ್ಯ ಒಬ್ನೇ ಇರೋದು, ಅದೇ ಪ್ರತಿಬಿಂಬ ಅವನಲ್ಲ, ಸೂರ್ಯ ಅಲ್ಲ ಅಂತ. ಅಂದ್ರೆ ವ್ಯಾಕೃತವಾಗಿ ಕಾಣಿಸ್ತಾನಲ್ಲ, ತೋರ್ತಾನಲ್ಲ, ಕಾರ್ಯವನ್ನು ಸುಧಿಸಿ, ಹಾಗೆ ಅವನು ಒಳಹೊಕ್ಕ ಅವನು ಅಂತ ಹೇಳಿದೆ. ಅದೇ ರೀತಿ ಬೇರೆ ಬೇರೆ ಚಾಂದೋಕ್ಯದ ಉದಾಹರಣೆ ಅದೆಲ್ಲ ತಗೊಂಡು ಹೇಳ್ತಾರೆ. ತತ್ಸೃಷ್ಟ ಸ ಏಷಯ ಪ್ರವಿಷ್ಟ ತತ್ಸೃಷ್ಟ ತದೇವಾನುಪ್ರಾವಿಶತ್ ಅಂತ ತೈತರಿಯ ಉಪನಿಷತ್ತಿನಲ್ಲಿ ಅದನ್ನೆಲ್ಲ ಹೇಳಿದೆ. ಚಾಂದೋಕ್ಯದಲ್ಲೂ ನೋಡಿದ್ವಿ. ಸ ಐಕ್ಷತಾಂ ಬಹುಸ್ಯಾಂ ಪ್ರಜಾಯೇತಿ ಅಂತ ಹೇಳ್ಕೊಂಡು ಆಮೇಲೆ ಅವನು ಪ್ರವೇಶ ಮಾಡ್ದ ಅಂತ ಇದೆ. ಐತರಿಯದಲ್ಲಿ ಬರುತ್ತೆ, ಛಾಂದೋಕ್ಯದಲ್ಲಿ ಬರುತ್ತೆ. ಮತ್ತೆ ಜೀವರೂಪಸೇಯಂ ದೇವತೇಕ್ಷತ, ಮತ್ತೆ ಜೀವೇನಾತ್ಮನು ಅನುಪ್ರವಿಶ್ಯ ಅಂತ ದೇವತೆಗಳನ್ನೆಲ್ಲಾನು ಎಲ್ಲ ತೋರಿಸ್ಕೊಡ್ಬೇಕು ಅನ್ನೋ ಅನುಪ್ರವೇಶ ಮಾಡ್ದ ಅಂತ ಬೇರೆ ಬೇರೆ ಶ್ರುತಿಗಳು ಹೀಗೆ ಹೇಳಿರುವಂಥದ್ದು. ಅಂದ್ರೆ ಅವನು ಫಿಸಿಕಲಿ ಬಂದ ಅಂತ, ಪರಮಾತ್ಮ ಬಂದ ಅಂತ ಸ್ವಾಮಿಗಳು ಹೇಳ್ತಾ ಇದ್ರು. ಈ ಒಂದು ಪರಮೇಶ್ವರನ ಒಂದು ಎಂಟ್ರಿ ಪ್ರವೇಶ ಅನ್ನೋದು ಈ ರೀತಿ ಆಗಿತ್ತೆ ಅನ್ನಂಗಿದ್ರೆ ಪ್ರಪಂಚ ಪರಮಾತ್ಮ ನೀನ್ ಯಾಕೆ ಬಂದೆ, ಹೋಗು, ನನ್ನ ಪಾಡಿಗೆ ನಾನು ಬಿಡ್ಬೇಕಲ್ಲ ಅನ್ಬಿಡ್ಬೇಕಾಯ್ತು ಅಂತ. ಹಾಗಾಗದೇ ಇಲ್ಲ. ಹಾಗಾಗಿ ಈ ರೀತಿಯಾದ ಪ್ರವೇಶ ತಗೊಳ್ಬೇಕಲ್ಲ, ಲಿಟ್ರಲ್ ಮೀನಿಂಗ್ ತಗೊಬೇಕಾಗಿಲ್ಲ.
ಅಲ್ಲಿ ಏನು ಹೇಳಿದೆಯಲ್ಲ, ಪ್ರವೇಶ ಅಂತ ಹೇಳಿದ ತಕ್ಷಣ ಪರಮಾತ್ಮನು ಪ್ರಪಂಚವನ್ನು ಪ್ರವೇಶಿಸಿದ ಅನ್ನೋದು ಹೊಂದೋದೇ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ದಿಕ್ಕು ದೇಶ ಕಾಲದಲ್ಲಿ ಪ್ರವೇಶನ ಮಾಡ್ತೀವಲ್ಲ, ಆ ರೀತಿ ಹೊಂದೋದಿಲ್ಲ. ಯಾಕೆಂದ್ರೆ ಇವಾಗ ಹೇಳಿದ್ರಲ್ಲ ನೀವು, ಅವನಿಗಿಂತ ಬೇರೆಯಾಗಿ ದ್ರಷ್ಟೃವಿಲ್ಲ, ಅವನಿಗಿಂತ ಬೇರೆಯಾಗಿ ನೋಡೋವನು ಅನ್ನೋನಿಲ್ಲ ಅಂತ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಾಣ್ಯದತೋಸ್ತಿ ದ್ರಷ್ಟ, ನಾಣ್ಯದತೋಸ್ತಿ ಶ್ರೋತೃ ಅನ್ನೋದು ಸ್ವಲ್ಪ ಮೆಮೊರಿಯಲ್ಲಿ ಇಟ್ಕೊಂಡ್ರೆ ಮನನಕ್ಕೆ ಅನುಕೂಲ ಆಗುತ್ತೆ. ಭಗವದ್ಗೀತೆ ಶ್ಲೋಕಗಳು ಹೇಗೆ ನೆನ್ಪಿಡುತ್ತಾಳ, ಅದು ಇದರೆಲ್ಲ ತುಂಬಾ ಚೆನ್ನಾಗಿ ನೆನ್ಪಿಡ್ಕೊಳ್ಳೋ. ನಾಣ್ಯದತೋಸ್ತಿ ದ್ರಷ್ಟೃ ಅಂತ, ಇವನಿಗಿಂತ ಬೇರೆಯಾಗಿ ನೋಡುವವನು ಅನ್ನೋದಿಲ್ಲ ಅಂತ. ಅದು ಹೇಳ್ತೀರಾ ಹೇಗೆ ಅಂತ ಸ್ವಲ್ಪ? ನಾಣ್ಯದತೋಸ್ತಿ ದ್ರಷ್ಟ ಅಂತಂದ್ರೆ ನೇರವಾಗಿ ನೋಡೋನು ಅವನಿಗಿಂತ ಬೇರೆ ಯಾರು ಇಲ್ಲ, ಸಾಕ್ಷಿ. ಒಂದ್ ಲೈನಲ್ಲಿ ಹೇಳ್ಬಿಟ್ರಿ, ಅದನ್ನ ಹೇಳಿದಿರಾ ಸರಿ, ಹೇಗೆ ಅಂತ ಹೇಳ್ಬೇಕು. ಬರೀ ಕಣ್ಣಿನಿಂದಾನೇ ನೋಡಕ್ಕಾಗಲ್ಲ, ಅಲ್ಲಿ ಹಿಂದೆ ಕಡೆಯಾಗಿ ಅವನು ನೋಡೋನು ದ್ರಷ್ಟೃ ಒಬ್ಬ ಇದ್ದಾನೆ, ಅವನೇ ನಮ್ಮ ಸ್ವರೂಪ. ಅವನಿದ್ರೇನೆ ನಾವು ನೋಡಕ್ಕಾಗೋದು ಅಂತ. ಹಿಂತಡಿಕೆಯಾಗಿ ನೋಡೋದಾಗ್ಲಿ, ಕೇಳೋದಾಗ್ಲಿ, ಮುಟ್ಟೋದಾಗ್ಲಿ, ಎಲ್ಲದಕ್ಕೂ ಹಿಂತಡಿಕೆಯಾಗಿ ಅವನು ಇದ್ದಾನೆ ಅಂತ. ಇವಾಗ ಪ್ರದೀಪ್ ಅವರು ಒಂದು ಹೇಳಿದ್ರು, ನೇರಾಗಿ ನೋಡೋನು ಅಂದ್ರೆ ಏನು? ಈಗ ಕರೆಂಟ್ ಎಲ್ಲಾ ಕಡೆ ಇದ್ರೇನೆ ಏನಾದ್ರೂ ಎಕ್ವಿಪ್ಮೆಂಟ್ಸ್ ವರ್ಕ್ ಆಗಕ್ಕೆ, ಅದೇ ತರ. ಅದು ನೇರಾಗಿ ಏನಾದ್ರು ಮಾಡುತ್ತಾ? ಫ್ರಿಡ್ಜ್ ನೇರಾಗಿ ತಣ್ಣು ಕೊಡುತ್ತಾ? ಇಲ್ಲ. ಅದೇ ಇವಾಗ ಇಂದ್ರಿಯಗಳ ಅಪೇಕ್ಷೆ ಇಟ್ಟುಕೊಂಡು ನೋಡ್ದು, ಇದು ಇನ್ಸ್ಟ್ರೂಮೆಂಟ್ ಹೌದು, ಇದಿಲ್ಲ ಅಂದ್ರೆ ನೋಡೋಕ್ ಬರೋದಿಲ್ಲ. ಆದ್ರೆ ಇದೇ ತಾನೇ ಸ್ವಯಂ ನೋಡ್ತಾ ಇದೆಯೋ ಅಂತಂದ್ರೆ ಇಲ್ಲ. ಇದ್ರಲ್ಲಿ ಮತ್ತೆ ಇನ್ನೊಂದು ಬರುತ್ತೆ, ಇದು ಲೋಪ ಅನ್ನೋದು ಇಲ್ಲಿ ಬರುತ್ತೆ ಅಂತ. ನ ದೃಷ್ಟೇ ದ್ರಷ್ಟೃ ವಿಪರಿಲೋಪೋ, ಇಲ್ಲಿ ಲೋಪ ಅನ್ನೋದಾಗ್ಬೋದು, ಆದ್ರೆ ಅಲ್ಲಿ ಲೋಪ ಇಲ್ಲ. ಯಾಕೆಂದ್ರೆ ಅವಿನಾಶಿತ್ವಾತ್ ಅಂತ. ನ ದೃಷ್ಟೇ ದ್ರಷ್ಟುರ್ ವಿಪರಿಲೋಪೋ, ದೃಷ್ಟಿಯ ದ್ರಷ್ಟೃವನ್ನ ನೀನು ನೋಡಲಾರೆ, ಅವನಲ್ಲಿ ಲೋಪ ಅನ್ನೋದಿಲ್ಲ ಅಂತ. ಲೋಪ ಅಂದ್ರೆ ಏನು? ಈ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಸರಿಯಾಗಿ ಕಾಣಿಸ್ಬೋದು, ಸರಿಯಾಗಿ ಕಾಣಿಸ್ತಾ ಇರಬಹುದು, ಕಾಣಿಸ್ತಾ ಇರಬಹುದು, ಎಲ್ಲ ಆಗ್ಬೋದು, ಆ ಲೋಪ ಇದೆ ಅದಕ್ಕೆ. ಅವನಲ್ಲಿ ಆ ಲೋಪ ಇಲ್ಲ, ಯಾಕೆಂದ್ರೆ ಅವನು ಅವಿನಾಶಿ ಅಂತ. ಹಾಗೆ ಅದೆಲ್ಲ ತುಂಬಾ ಚೆನ್ನಾಗಿರುವಂಥದ್ದು. ಇಲ್ಲ 55 ನಿಮಿಷ ಆಯಿತು. ಇನ್ನು ಸ್ವಲ್ಪ ಈ ಒಂದು ದೃಷ್ಟಾಂತ, ಸೃಷ್ಟಿ ಪ್ರವೇಶ ಇವುಗಳಂದು ವೇದ ವಾಕ್ಯಗಳು ಏನಕ್ಕೆ ಬಂದಿದೆ? ಜ್ಞಾನಕ್ಕಾಗಿ ಬಂದಿರುವಂಥದ್ದು ಅಂತ ಅದನ್ನು ತೋರಿಸ್ಕೊಟ್ರೆ ನಾವು ಅದೆಲ್ಲ ನೋಡ್ಕೊಂಡಿದ್ವಿ. ಸೃಷ್ಟಿಯಲ್ಲಿ ತಾತ್ಪರ್ಯ ಇಲ್ಲ, ಅದೇನೇ ಆದರೂ ಕೂಡ ಜ್ಞಾನಕ್ಕಾಗಿಯೇ ಬಂದಿರುವಂಥದ್ದು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾರೆ 128ರಲ್ಲಿ. ಇನ್ನು ಈ ಆತ್ಮನು ಈ ಕಾರ್ಯದಲ್ಲಿ ತೋರುತ್ತಿರುವ ಬಗೆಯನ್ನು ತೋರಿಸ್ಕೊಡ್ತಾರೆ. ನಾಳೆ ದಿವಸ ಚರ್ಚೆ ಮಾಡೋಣ ಇದನ್ನ. ಇಲ್ಲಿ ಪ್ರವೇಶ ಮಾಡ್ದ ಅಂತ ಏನ್ ಬಂದಿದೆಯಲ್ಲ, ಈ ಒಂದು ಮಂತ್ರದಲ್ಲಿ ಏನಂತ ತೋರಿಸ್ಕೊಡಿದೆ ಪ್ರವೇಶವನ್ನ? ಎಲ್ಲಿಂದ ಎಲ್ಲಿವರೆಗೂ ಪ್ರವೇಶ ಮಾಡ್ದ ಅಂತ? ಅದೇನು ಉಗುರು ತುದಿಯಿಂದ ಎಲ್ಲವನ್ನು ಎಲ್ಲ ಕಡೆನೂ ಅವನೇ ವ್ಯಾಪಿಸಿರೋದು ಅಂತ. ಸೇರ್ಕೊಂಡ್ಬಿಡು ಪ್ರವೇಶ ಮಾಡ್ದ ಅಂತ. ಆ ಪರಮಾತ್ಮನು ಎಲ್ಲ ಕಡೆಯಿಂದನು ನಮ್ಗೆ ದಿಲ್ಲಿಡ್ಕೊಂಡು ಉಗುರು ತುದಿಯವರೆಗೂ, ನಮ್ಗೆ ಅದೇ ನಮ್ಗೆ ಎಂಡ್ ಅದೇ ಅಂತಲ್ವಾ, ಉಗುರು ತುದಿಯವರೆಗೂ ವ್ಯಾಪಿಸ್ಕೊಂಡಿದ್ದಾನೆ ಅಂತ. ಏನ್ ಅರ್ಥ ಇದು? ಏನ್ ಪ್ರವೇಶ ಮಾಡ್ಬೇಕಾಗಿಲ್ಲ, ಅವನೇ ಎಲ್ಲ ಕಡೆ ಇರೋದು. ಅವನು ಇದಾನೆ, ಇಲ್ಲೇ ಇದ್ದಾನೆ ಅಂತ. ಅದನ್ನೇ ಇಲ್ಲಿ ಅಂದ್ರೆ ಸಿದ್ಧಾಂತ. ಒಂದ್ ನಿಮಿಷ ಅದು ಮರ್ತ್ಬಿಟ್ಟಿದ್ದೆ, ಅದನ್ನ ಹೇಳೋದಕ್ಕೆ ಒಂದು ಪದ ಮರ್ತ್ಬಿಟ್ಟಿದ್ದೆ. ಅದನ್ನ ಹೇಳ್ಬೇಕಾದ್ರೆ ಸಿದ್ಧಾಂತಿಯು ಹೇಳೋಂಥದ್ದು ಏನು ಅಂತ, 127ನೇ ಭಾಷೆ ಭಾಗ ತೆಗಿರಿ. ಅಲ್ಲಿ ಹೇಳ್ಬೇಕಾದ್ರೆ ಆತ್ಮ ಪ್ರವೇಶಶ್ಚ ಪ್ರತಿಬಿಂಬವತ್ ವ್ಯಾಕೃತೆ ಕಾರ್ಯೇ ಉಪಲಭ್ಯತ್ವಂ ಅನ್ನೋದು ಇಂಪಾರ್ಟೆಂಟ್. ಆ ಪದ ಉಪಲಭ್ಯತ್ವಂ ಅಂತ. ಉಪಲಬ್ಧಿ ಅಂದ್ರೆ ಏನ್ ಹೇಳಿ? ಉಪಲಬ್ಧಿ ಅಂತಂದ್ರೆ ಸಿಗ್ತಾನೆ. ವೆರಿ ಗುಡ್, ಸಿಗ್ತಾನೆ ಅಲ್ಲಿ ಅಂತ. ಹೇಗೆ ಹೇಳಿ? ಸಿಗ್ತಾನೆ ಅಂತ ಪ್ರವೇಶ ಅಂತ.
ಒಂದು ದೃಷ್ಟಾಂತ ಕೊಟ್ಟು ಹೇಳಿದೆ ಪ್ರವೇಶದ ಬಗ್ಗೆ ಹೇಳ್ಬೇಕಾದ್ರೆ. ಅದೇ ಇದು ಒಬ್ಬ ಜವಾನ ಅಧಿಕಾರಿ ಹೋಗಿರೋದನ್ನ ನೋಡಿರ್ತಾನೆ. ಅವನ್ ಹೇಳ್ತಾನೆ ಹೋಗಿದ್ದಾನೆ ಅಂತ. ಯಾರೋ ಒಬ್ರು ಬಂದು ಕೇಳ್ದಾಗ ಕೆಲ್ಸ ಆಗುತ್ತಾ ಅಂತಂದ್ರೆ ಹೋಗಿದ್ದಾರೆ, ಹೋಗಿ ಆಗುತ್ತೆ ಕೆಲ್ಸ, ಅಲ್ಲೇ ಇದ್ದಾರೆ ಅವರು ಅಲ್ಲಿದ್ದಾರೆ, ಸಿಗ್ತಾರೆ, ಅವರಲ್ಲಿ ಉಪಲಬ್ಧಿ ಸಿಗ್ತಾರೆ ಅವ್ರು. ಇವಾಗ ಪ್ರವೇಶ ಈ 2 ತರ ಪ್ರವೇಶ ಇಲ್ಲ ಇವ್ರು ಕೊಟ್ಟಿದ್ದ ದೃಷ್ಟಾಂತದಲ್ಲಿ. ಜವಾನ ಅಧಿಕಾರಿಗಳು ಹೊರಗಡೆಯಿಂದ ಒಳಗಡೆ ಹೋಗಿದ್ದು ನೋಡಿದ, ಅದು ಪ್ರವೇಶ ಅಂತ ಕರೀತಾರೆ. ಇನ್ನೊಂದು ಯಾರಾದ್ರೂ ಬಂದು ಕೇಳ್ತಾರೆ ಸಾಹೇಬ್ರು ಇದೇನಪ್ಪ ಅಂತ, ಹೋಗಿ ಒಳಗಡೆ ಸಿಗ್ತಾರೆ ಅಂತ, ಅದು ಪ್ರವೇಶ, ಸಿಗ್ತಾರೆ, ಉಪಲಬ್ಧಿ. ಪರಮಾತ್ಮನು ಇದಾನೆ, ಇಲ್ಲೇ ನೋಡ್ಕೊಳ್ಳಿ, ಇಲ್ಲೇ ನೋಡ್ಕೊಳ್ಳಿ, ಶರೀರದಲ್ಲೇ ನೋಡ್ಕೊಳ್ಳಿ, ಚೈತನ್ಯವಾಗಿ ಕಾಣ್ತಾ ಇದೆಯಲ್ಲ ಇಲ್ಲೇ ನೋಡ್ಕೊಳ್ಳಿ ಅಂತ, ಅದು ಉಪಲಬ್ಧಿ ಅಂತ. ಅದು ಇಲ್ಲಿ ಹೇಳ್ತಾ ಇರೋಂಥದ್ದು ಅಂತ. ಸೊ ಇವನು ಹೇಗೆ ಉಪಲಭ್ಯನಾಗಿದ್ದಾನೆ ಅಂತಂದ್ರೆ, ನಮ್ಗೇನೋ ದೇವರು ಅಂದ್ರೆ ನಾವೇನೋ ಕಲ್ಪನೆ ಮಾಡ್ಕೊಂಡಿದ್ವಲ್ಲ ಆ ಥರ ಇರ್ಬೇಕು, ತೋರ್ಸು ದೇವ್ರನ್ನ ಆವಾಗ ನಂಬ್ತೀವಿ ಅಂತ. ಇವಾಗಿನ ಮಕ್ಕಳೆಲ್ಲ ಬಹಳ ಬುದ್ಧಿವಂತರ್ರಿ, ಏನು ಅವ್ರು ಸುಮ್ಮನೆ ನಮ್ಮ ಕಾಲದಲ್ಲಿ ನಂಬತ್ತಾರ ನಂಬಲ್ಲ ಅಂತ ಅವ್ರು ಹೇಳೋದಕ್ಕೆ ನಾವು ತಾಳ ಆಗ್ತೀವಲ್ಲ, ಅದನ್ನೆಲ್ಲ ಮಾಡ್ಬೇಕಾಗಿರೋದು ನಾವು. ನಿನ್ನ ಕಲ್ಪನೆಗೆ ತಕ್ಕಂಗೆ ಇರ್ಬೇಕು ಭಗವಂತ ಅಂತ ಅಲ್ಲ, ಹೇಗ್ ಭಗವಂತ ಇದನ್ನ ತಿಳ್ಕೊಳ್ಬೇಕು ನಾವು ಅಂತ. ಹಾಗಾಗಿ ಇಲ್ಲೇ ಲಭ್ಯನಿದ್ದಾನೆ ಭಗವಂತ, ನೋಡ್ಕೊಳ್ಬೇಕಾದ್ರೆ ಇಲ್ಲೇ. ಅವನು ಉಗುರು ತುದಿಯವರೆಗೂ ವ್ಯಾಪಿಸಿದಾನೆ ಅಂತ, ಎಲ್ಲ ಕಡೆ ಅವನೇ ವ್ಯಾಪಿಸಿದಾನೆ ಅಂತ. ಹೇಗಿದು ಭಗವದ್ಗೀತೆ ಒಂದು ದೃಷ್ಟಾಂತ ಕೊಟ್ಟು ಹೇಳಿದ್ನಲ್ಲ, ಹೇಗೆ ಅದು ಭಗವಂತ ಹೇಳ್ಬೇಕಾದ್ರೆ, ಈಶ್ವರ ಸರ್ವಭೂತಾನ ಹೃದ್ದೇಶ ಜನ ತಿಷ್ಠತಿ ಬ್ರಾಹ್ಮಣ ಸರ್ವ. ಅದು ಬೇರೆ, ಇದನ್ನ ಹೇಳ್ಬೇಕಾದ್ರೆ ಹೇಳಿದ್ದು, ಕ್ರಿಯೆಯನ್ನು ಹೇಳ್ಬೇಕಾದ್ರೆ ಹೇಳಿದ್ದು ಅದನ್ನ. ಇನ್ನೊಂದು ದೃಷ್ಟಾಂತ, ಮಯಾ ತತಮಿದಂ ಸರ್ವಂ ಜಗದ ವ್ಯಕ್ತ ಮೂರ್ತಿನ. ಹೇಳಿ ಅದು ಹೇಗೆ ಅಂತ. ಅವನೇ ಎಲ್ಲಾ ರೂಪದಲ್ಲೂ ಕಾಣಿಸ್ತಾ ಇರೋದು, ಭಗವಂತನೇ ಕಾಣಿಸೋದೆಲ್ಲ. ಸರ್ವಂ ಅಂದವಾಗ ಇದಂ ಸರ್ವಂ, ಈ ಎಲ್ಲಾ ಸರ್ವವೂ ಕೂಡ ಅದು ನಮ್ ದೃಷ್ಟಿ. ಸರ್ವ ಅನ್ನುವುದು ನಮ್ ದೃಷ್ಟಿ. ಇದಂ ಸರ್ವಂ ಮಯಾ ತತಂ, ಈ ಎಲ್ಲವನ್ನು ಕೂಡ ನಾನು ವ್ಯಾಪಿಸಿದ್ದೇನೆ. ಹೇಗೆ ವ್ಯಾಪಿಸಿದ್ದೇನೆ? ಅವ್ಯಕ್ತ ಮೂರ್ತಿಯಾಗಿ ವ್ಯಾಪಿಸಿದ್ದೇನೆ ಅಂತ. ಶ್ಲೋಕದ ಒಂದು ಪಾದದಲ್ಲಿ ಎಷ್ಟು ವಿಷಯ ಭಗವಂತ ತಿಳಿಸ್ಕೊಟ್ಟಿದ್ದಾನೆ ಇಲ್ಲಿ ಅಂತ. ಸರ್ವ ಅನ್ನೋದು ನಮ್ ದೃಷ್ಟಿ, ಆಯ್ತಾ? ಇದನ್ನೆಲ್ಲ ಅವನೇ ವ್ಯಾಪಿಸಿದ್ದಾನೆ. ಇದಂ ಸರ್ವ ಮಯಾ ತತಂ ಅಂತ ಎಲ್ಲವೂ ಅವನೇ ವ್ಯಾಪಿಸಿದ್ದಾನೆ ಅಂತ. ಅವನು ಬಿಟ್ಟೆ ಇಲ್ಲ ಅಂದ್ರೆ ಅರ್ಥ ಅದು. ಅವ್ಯಕ್ತ ಮೂರ್ತಿಯಿಂದ ವ್ಯಾಪಿಸೋದಕ್ಕೆ ಸಾಧ್ಯ? ಸರ್ವ ಅನ್ನೋದಿದೆ, ಅವ್ಯಕ್ತ ಮೂರ್ತಿಯಿಂದ ವ್ಯಾಪಿಸಿದ್ದೇನೆ ಅಂತ. ವ್ಯಕ್ತ ಮೂರ್ತಿಯಿಂದ ಕಾಣ್ತಾ ಇಲ್ಲ, ಅವ್ಯಕ್ತನಾಗಿದ್ದೀನಿ, ಕಾಣಿಸ್ತಾ ಇಲ್ಲ ಅಂದ್ರೆ ಏನಾಯ್ತು? ಕಾಣಿಸ್ತಿರೋದೇ ಸ್ವರೂಪ ಅಂತ ಆಯ್ತು. ಅಲ್ಲಿಗೆ ಕಾಣಿಸ್ತಾ ಇರೋದು ಯಾವ್ದು ಸ್ವರೂಪ ಅಲ್ಲ ಅದು ಅಂತ. ನನ್ಗೆ ಯಾವ್ದು ಮನಸ್ಸಿಗೆ ವಿಷಯ ಆಗುತ್ತೋ ಅದೆಲ್ಲವೂ ಕೂಡ ಅದಲ್ಲ ಅಂತ, ಪರಮಾತ್ಮ ಅಲ್ಲ ಅಂತ. ನನಗೆ ವಿಷಯ ಆದ್ರೆ ಅರಿವು, ಮನಸ್ಸಿನ ವೃತ್ತಿಗೆ ಏನೇನ್ ತೋರುತ್ತಲ್ಲ ಅದೆಲ್ಲವೂ ಕೂಡ ಪರಮಾತ್ಮನ ಅಲ್ವೇ ಅಲ್ಲ. ಅವನು ಇರೋದೇ ಅವ್ಯಕ್ತ ಮೂರ್ತಿಯಾಗಿ ಎಲ್ಲಾ ಕಡೆ ವ್ಯಾಪಿಸಿರುವಂಥದ್ದು ಅಂತ ತಿಳಿಸ್ಕೊಡ್ಬೇಕಲ್ಲ. ಸದ್ಯಕ್ಕೆ ಅದನ್ನ ಇಟ್ಕೋಣ ಅಂತ ಶ್ರುತಿ ಹೇಳ್ಬೇಕಾದ್ರೆ ಎರಡನ್ನೂ ಸೇರ್ಸ್ಕೊಂಡೇ ಹೇಳ್ತಾ ಇದೆ ಇಲ್ಲಿ ಅಂತ. ಪ್ರಪಂಚ, ಜೀವ ಮತ್ತೆ ಪರಮಾತ್ಮ ಎರಡನ್ನೂ ಸೇರ್ಸ್ಕೊಂಡು ಹೇಳ್ಬೇಕಾದ್ರೆ ಭಗವಂತನಾಗಿ ಹೇಳೋದು. ಇದಂ ಸರ್ವಂ ಅಂತ ಹೇಳ್ಬೇಕಾದ್ರೆ ಜೀವ, ಮಯಾ ತತಂ ಅನ್ಬೇಕಾದ್ರೆ ಪರಮಾತ್ಮ. ಇಲ್ಲಿ ಅದೇ ಜೀವ ವ್ಯಾಕೃತವಾಯಿತು, ತೋರಿಸಿದಾಗಾಯ್ತು. ಈಗ ಹೆಂಗ್ ಪ್ರವೇಶ ಮಾಡಿದಾನೆ ಅಂತಂದ್ರೆ ಅಲ್ಲೇ ಇದ್ದಾನೆ, ಇಲ್ಲೇ ಇದನ್ರಿ. ಇಲ್ಲೇ ಉಪದೇಶ ಶಾಸ್ತ್ರ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾರೆ ಇದೆಲ್ಲ ನೋಡಿ. ಚೆನ್ನಾಗಿ ಅಧ್ಯಯನ ಮಾಡ್ರೆ ಉಪದೇಶ ಶಾಸ್ತ್ರ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನ ಆಮೇಲೆ ತಗೋಣ. ಪದ್ಯ ಭಾಗ ಏನಿದೆ ಇದೆಯಲ್ಲ, ಭಗವಂತನ ಅನುಕೂಲ ಹೇಗೆ ಮಾಡ್ಕೊಳ್ತಾರ ನೋಡ್ಕೊಂಡು ಅದನ್ನ ಆಮೇಲೆ ತಗೋಣ. ಅದೇ ಇದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಅವಾಗ ಉಪದೇಶ ಶಾಸ್ತ್ರಿ ಮಾಡಿದವಾಗ ಇವಾಗ ಹೆಂಗೆ ಚಾಂದೋಕ್ಯ ಎಲ್ಲ ಮರ್ತೋಗ್ಬಿಟ್ಟಿದೆಯಲ್ಲ, ಆ ರೀತಿ ಆಗ್ಬಾರ್ದು. ಅವಾಗ ಇದೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿದ್ರೆ ಉಪದೇಶ ಶಾಸ್ತ್ರದ ಚೆನ್ನಾಗಿ ರಿಲೇಟ್ ಮಾಡ್ಕೊಳ್ಬೋದು. ಚಾಂದೋಕ್ಯನು ಚೆನ್ನಾಗಿ ರಿಲೇಟ್ ಮಾಡ್ಕೊಳ್ಬೇಕು ಅಲ್ಲ, ಯಾಕಂದ್ರೆ ತತ್ವಮಸಿ ಪ್ರಕರಣವನ್ನೇ ಹೆಚ್ಚಿಗೆ ಉಪದೇಶ ಶಾಸ್ತ್ರದಲ್ಲಿ ತಗೊಂಡಿರುವಂಥದ್ದು. ಆಯ್ತಾ? ಇದಾಯ್ತು, ಇನ್ನೇನು ಮುಗಿಸ್ತಾ ಇದ್ದೀನಿ. ಅಂದ್ರೆ
ಅವನು ಅಲ್ಲಿವರೆಗೂ ಉಗುರ ತುದಿಯವರೆಗೂ ವ್ಯಾಪಿಸಿದ್ದಾನೆ ಅಂತ. ಐತರೇಯ ಉಪನಿಷತ್ತಲ್ಲಿ ಬರ್ಬೇಕಾದ್ರೆ ನೆತ್ತಿಯನ್ನ ಭೇದಿಸಿಕೊಂಡು ವ್ಯಾಪಿಸಿದ ಅಂತ ಬರುತ್ತೆ. ಒಟ್ಟಿನಲ್ಲಿ ಅವನು ಎಲ್ಲಾ ಕಡೆ ವ್ಯಾಪಿಸಿದಾನೆ. ನೋಡ್ಕೊಳ್ಳೋದು ಇಲ್ಲೇ ಇದೆ ನೋಡ್ಕೊಳಕ್ಕೆ, ಆದ್ರೂ ಯಾರು ಪ್ರಯತ್ನ ಪಡ್ತಾ ಇಲ್ಲ. ಭಗವಂತ ಆಶ್ಚರ್ಯ ಪಡ್ತಾನೆ, ಶ್ಲೋಕ ಮರ್ತೈತಿ ಎಲ್ಲಿ ಅಂತ ಆಚಾರ್ಯ ತೋರಿಸ್ಕೊಡ್ತಾನೆ. ಕಳವಳ ವ್ಯಕ್ತಪಡಿಸ್ತಾನೆ ಭಗವಂತ ಇದನ್ನ ನೋಡ್ಬಿಟ್ಟು. ಇಷ್ಟೊಂದೆಲ್ಲ ಸ್ಪಷ್ಟವಾಗಿ ನಾನು ಕಾಣ್ತಾ ಇದ್ರು ಕೂಡ ಲೋಕದ ಜನಗಳು ನಾನು ನೋಡ್ಕೊಳ್ತಾನೆ ಇಲ್ವಲ್ಲ ಅಂತ ಕಳವಳ ವ್ಯಕ್ತಪಡಿಸ್ತಾ ಇದ್ದಾನೆ ಅಂತ. ನೋಡ್ಕೊಳ್ಳೋದಿರ್ಲಿ, ತೋರಿಸ್ಕೊಡ್ರಿ ಭಗವಂತ ಅನ್ನೋದು ಎಲ್ಲಿದ್ದಾನೆ ಅಂತ. ನಾವೇನು ಉಂಡು ತಿಂದು ಮಲಗ್ತೀವಲ್ಲ ಅದೇ ಸತ್ಯ ಅಂತ ಲದ್ದಿ ಜೀವಿಗಳ ಮಾತನ್ನ ನಾವು ಹೇಳ್ತಾ ಇದೀವಿ. ಅದೇ ಆಗಿರೋಂಥದ್ದು ನಮ್ಮ ಒಂದು ಕರ್ಮ. ಅದು ಇಷ್ಟನ್ನು ಇಟ್ಕೊಂಡು ಮುಂದೆ ನಾಳೆ ಬಹಳ ಮುಖ್ಯ ತಿರ್ಗಾ ಸೇರಿದಾಗ ಹೇಳುವಂಥದ್ದು. ದಯವಿಟ್ಟು ಎಲ್ಲರೂ ಕೂಡ 9 ಗಂಟೆಗೇನೆ ಸೇರ್ಕೊಳ್ಳಿ. ಯಾಕೆಂದ್ರೆ ನೀವು ಸ್ಟಾರ್ಟಿಂಗಲ್ಲಿ ತಿರ್ಗಾ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೇನು ಕೇಳಿದ್ದು ಅರ್ಥ ಆಗಲ್ಲ. ಆಯ್ತು, ನಿಮ್ಮ ಒಂದು ಕೆಲಸಗಳು ಏನೇನಿರುತ್ತೋ ಅದು ನಾನು ಹೇಳೋದಕ್ಕಾಗೋದಿಲ್ಲ. ಸಾಧ್ಯವಾದಷ್ಟು ಆನ್ ಟೈಮು ಜಾಯಿನ್ ಆಗಿ ಆಮೇಲೆ ಕೇಳೋದಂತೂ ಇದ್ದೇ ಇರುತ್ತೆ. ಆಮೇಲೆ ಕೇಳೋದಂತೂ ಗೊತ್ತಾಗುತ್ತೆ. ಆದರೆ ಒಂದೇ ಸತಿ ಕೇಳಿದಾಗ ಎಲ್ಲ ವಿಷಯಗಳು ಸರಿಯಾಗಿ ಗೊತ್ತಾಗಲಿ, ಮತ್ತು ಇನ್ನೊಂದು ಸತಿ ಮನನ ಆಗುತ್ತಲ್ಲ, ಆ ಕಾರಣಕ್ಕಾಗಿ ನಾಳೆ ಇದೇ ಸಮಯಕ್ಕೆ ಉಳಿದಿದ್ದ ವಿಚಾರಗಳನ್ನು ನೋಡಿಕೊಂಡು ಮೋಸ್ಟ್ಲಿ ನಾಳೆ ಇದು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾಳೆದಿಂದ ಯಥಾವತ್ತಾಗಿ ಮುಂದುವರ್ಸೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸ ಶ್ರೀಕೃಷ್ಣ ಅರ್ಪಣಮಸ್ತು. ಇವಾಗ ಕೆಲವ್ರಿಗೆ ಅನಿಸ್ತಾ ಇರ್ಬೇಕಲ್ಲ, ತಿರ್ಗಾ ಇನ್ನೊಂದ್ಸತಿ ಭಾಷ್ಯವನ್ನೆಲ್ಲ